ಕಿಸಾನ್ ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯ, ಭಾರತ ಸರ್ಕಾರ. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು. ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ. अरे 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 क्या कर रहा है? इधर 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 हम बोल रहे हैं तेरे बीजू का. उतला बोल रहा है? हाँ, पक्षियों से तो हम खेत को बचा लेते हैं, पर इन घातक रसायनों से कैसे बचाएं? मतलब? देख बेटा, तू जो ये अंधाधुंध रसायन मिलाता है ना, मिट्टी की सेहत बिगड़ने लगी है. और जब माटी ही कमजोर पड़ जाएगी तो उपज कैसे सेहतमंद होगी? हाँ? अरे पहले ऐसा नहीं था. पूछना अपने बड़े बुजुर्गों से, कैसे फसल लहलहाती थी, शुद्धता झलकती थी. हाँ, माटी भी तंदुरुस्त और लोग भी. अरे अब पहली वाली बात कहाँ? पर अब तो सब यही डाले हैं. सब नहीं, आज भी लाखों जागरूक किसान परंपरागत विधि से फसल उगा रहे हैं. खर्चा कम और उपज की कीमत भी बेहतर पा रहे हैं. सच है? रे बेटे, एक्सपीरियंस से बता रहे हैं. धूप में बाल सफेद नहीं किए हैं. हाँ. ठीक है भाई, मैं भी आज से जैविक खेती शुरू करूंगा. माटी से प्रेम की परंपरा है, परंपरागत खेती. ಆತ್ಮೀಯ ಕೇಳುಗರಿಗೆಲ್ಲ ನಮಸ್ಕಾರ. ಇವತ್ತಿನ ಕಾರ್ಯಕ್ರಮದಲ್ಲಿ ಈ ಆಹಾರ ಸಂಸ್ಕರಣೆಯಲ್ಲಿ ತೊಡಗಿರುವಂತಹ ಕೊಡಗು ಜಿಲ್ಲೆ ವಿರಾಜಪೇಟೆ ತಾಲೂಕು ಅಮ್ಮತ್ತಿಯ BG ಲಾವಣ್ಯ ರೈ ಅವರನ್ನು ಮಾತನಾಡಿಸಿ ಅವರ ಅನುಭವಗಳನ್ನು ತಿಳ್ಕೊಳ್ಳೋಣ. ಲಾವಣ್ಯ ರೈ ಅವರು ಪ್ರಧಾನಮಂತ್ರಿ ಕಿರು ಆಹಾರ ಘಟಕಗಳ ಔಪಚಾರೀಕರಣ ಯೋಜನೆ PMFME ಯೋಜನೆಯ ಫಲಾನುಭವಿ ಕೂಡ ಹೌದು. ಅವರನ್ನು ಮಾತನಾಡಿಸಿ ಅವರಿಂದ ಈ ಮಾಹಿತಿಯನ್ನು ಪಡ್ಕೊಳ್ಳೋಣ. ನಮಸ್ಕಾರ ಲಾವಣ್ಯ ಅವರೇ. ನಮಸ್ತೆ ಸರ್. ತಾವು ಎಷ್ಟು ವರ್ಷದಿಂದ ಈ ಆಹಾರ ಸಂಸ್ಕರಣೆಯಲ್ಲಿ ತೊಡಗಿದ್ದೀರಾ? 1 ವರ್ಷ ಆಯ್ತು ಸರ್. 1 ವರ್ಷ ಆಯಿತು ಪ್ರಾರಂಭ ಮಾಡಿ. ಏನೇನು ತಯಾರು ಮಾಡ್ತೀರಾ ಲಾವಣ್ಯ ಅವರು? ನಾನು ಬಾಳೆಕಾಯಿ ಪೌಡರ್ ಮಾಡ್ತೀನಿ, ಅದ್ರ ಜೊತೆ ಮೆಣಸು ಪುಡಿ ಮತ್ತು ಧನಿಯಾ ಪೌಡರ್, ಅರಿಶಿನ, ಸಾಂಬಾರ್ ಪೌಡರ್ ಇತ್ಯಾದಿ ಮಾಡ್ತೀನಿ ಸರ್. ಅಂದರೆ ಅಡುಗೆಗೆ ಏನೇನು ಬೇಕು ಅದೆಲ್ಲ ಸಾಂಬಾರ ಪುಡಿಗಳನ್ನು ಮಾಡ್ತೀರಾ? ಹೌದು ಸರ್. ಜೊತೆಗೆ ಬಾಳೆ ಪುಡಿನೂ ಮಾಡ್ತೀರಾ? ಹೌದು. ಮತ್ತೆ ಸಿರಿಧಾನ್ಯ ಪೌಡರ್ ಬರುತ್ತಲ್ಲ ಸರ್ ಮಕ್ಕಳಿಗೆ, ಅದು ಸ್ವಲ್ಪ ಮಾಡ್ತೀನಿ. ಸಿರಿಧಾನ್ಯದ ಪೌಡ್ರನ್ನು ಮಾಡ್ತೀರಾ? ಅದು ಒಂದು ವಿಶೇಷವಾಗಿದೆ. ಅದೇ ಹೆಸರು ಕಾಳು ಆ ಥರದೆಲ್ಲ ಮೊಳಕೆ ಬರೆಸ್ಬಿಟ್ಟು ಅದನ್ನ ಡ್ರೈ ಮಾಡಿ ಅದರಲ್ಲಿ ಪೌಡರ್ ಮಾಡೋದು ಸರ್. ಅದೆಲ್ಲ ಮಿಶ್ರ ಮಾಡ್ತೀರಾ? ಮಿಶ್ರ ಮಾಡ್ತೀವಿ. 6 ಐಟಮ್ಸ್ ಬರುತ್ತೆ. ಕಡಲೆ, ಬಾದಾಮಿ, ಪಿಸ್ತಾ ಅದೆಲ್ಲ ಹಾಕ್ಬಿಟ್ಟು ಪೌಡರ್ ಮಾಡಿ, ಅದು ಬೇಕಾದವರಿಗೆ ಮಾತ್ರ, ಅಂದರೆ ಯಾರು ಕೇಳ್ತಾರೋ ಅವರಿಗೆ ಮಾತ್ರ. ಸಿರಿಧಾನ್ಯಗಳು ಅಂದರೆ ಯಾವ್ಯಾವ ಬಳಸ್ಕೊಳ್ತೀರಾ? ಮೈನಾಗಿ ರಾಗಿ ಯೂಸ್ ಮಾಡ್ತೀನಿ, ಬ್ರೌನ್ ರೈಸ್, ಹೆಸರು ಬೇಳೆ ಯೂಸ್ ಮಾಡ್ತೀನಿ. ಹೆಸರುಬೇಳೆ. ಆಮೇಲೆ ಅದಕ್ಕೆ ನಟ್ಸ್ ಎಲ್ಲ ಹಾಕ್ತಾರಲ್ಲ, ಸೊ ಅದೆಲ್ಲ ಹಾಕ್ಬಿಟ್ಟು ಬಾದಾಮಿ ಮತ್ತು ಪಿಸ್ತಾ, 1 ಏಲಕ್ಕಿ ಇಷ್ಟ ಹಾಕ್ಬಿಟ್ಟು ಪೌಡರ್ ಮಾಡಿ. ಶಕ್ತಿವರ್ಧಕ ಆಹಾರ ಸಿರಿಧಾನ್ಯ. ರಾಗಿನ ಬಳಸ್ಕೊಳ್ತಾರೆ, ಜೊತೆಗೆ ದ್ವಿದಳ ಧಾನ್ಯಗಳು ಅದನ್ನು ಮಾಡ್ತಾ ಇದ್ದೀವಿ. ಮುಖ್ಯವಾದ ಪದಾರ್ಥ ಯಾವುದು? ಪದಾರ್ಥ ಆ್ಯಕ್ಚುಲಿ ಬಾಳೆಕಾಯಿ ಪೌಡರ್ ಸರ್. ಬಾಳೆಕಾಯಿ ಪೌಡ್ರೆ. ಅದನ್ನೇ ಆರಿಸ್ಕೊಳ್ಳೋಕೆ ಏನಮ್ಮ ಕಾರಣ? ತುಂಬ ಒಳ್ಳೆ ಫುಡ್ ಅದು ಆ್ಯಕ್ಚುಲಿ. ಸಣ್ಣ ಮಕ್ಕಳಿಂದ ಹಿಡಿದು ಓಲ್ಡ್ ಏಜ್ ಆದವರೆಗೂ ಕನ್ಸ್ಯೂಮ್ ಮಾಡ್ಬೋದು. ಅದು ಹೇಗೆ ಒಳ್ಳೇದದು? ನ್ಯೂಟ್ರಿಷನ್ ವ್ಯಾಲ್ಯೂ ತುಂಬ ಇರುತ್ತೆ ಸರ್ ಅದರಲ್ಲಿ. ಸೊ ಅದೆಲ್ಲ ರೀಸನ್ ಬಂದ್ಬಿಟ್ಟು, ಮತ್ತೆ ಅದು ಕುಡಿಲಿಕ್ಕೆ ಚೆನ್ನಾಗಿರುತ್ತೆ. ಆ್ಯಕ್ಚುಲಿ ಕೆಲವರಿಗೆ ಸಕ್ಕರೆ ಎಲ್ಲ ಹಾಕೊಂಡು ಕುಡಿತಾರೆ, ಏನೋ ಹಾಕದೆ ಕುಡಿದು ನೋಡಿದ್ರು. ಆ್ಯಕ್ಚುಲಿ ನಾನು ಸ್ವಂತ ಕನ್ಸ್ಯೂಮ್ ಮಾಡಿದ್ದೀನಿ, ಚೆನ್ನಾಗಿದೆ. ಮತ್ತು ಅದು ಡೈಲಿ ಕನ್ಸ್ಯೂಮ್ ಮಾಡೋದ್ರಿಂದ ಗ್ಯಾಸ್ಟ್ರಿಕ್ ಕಂಟ್ರೋಲ್ ಆಗುತ್ತೆ ಅಂತೆಲ್ಲ ಹೇಳ್ತಾರೆ. ಅದು ಪ್ರಿಸರ್ವೇಟಿವ್ ಏನು ಹಾಕಿರೋದಿಲ್ಲ ಅಲ್ವಾ, ನ್ಯಾಚುರಲ್ ಫುಡ್ ಆಗಿರೋದ್ರಿಂದ ನ್ಯೂಟ್ರಿಷನ್ ಕೂಡ ಹೈ ಲೆವೆಲ್ ಇರುತ್ತೆ ಅದರಲ್ಲಿ. ನೀರಿನಲ್ಲಿ ಬೆರೆಸ್ಕೊಂಡೇ ಕುಡಿಬೇಕು ಅಥವಾ ಹಾಲಿನಲ್ಲಿ? ಕೆಲವರಿಗೆ ಈಗ ಹಾಲು ಇಷ್ಟ ಇರೋದಿಲ್ಲ, ಅಂಥವರಿಗೆ ಸ್ವಲ್ಪ ನೀರು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಆಮೇಲೆ ಕುದಿಸ್ಬಿಟ್ಟು ಅದಕ್ಕೆ ಎಷ್ಟು ಬೇಕಷ್ಟು ಪ್ರಮಾಣದ ನೀರು ಹಾಕ್ಕೊಂಡು ಕುದಿಸಿ ಕನ್ಸ್ಯೂಮ್ ಮಾಡ್ಬೋದು. ಬಿಸಿ ಮಾಡ್ಕೋಬೇಕಾಗುತ್ತೆ, ಬಿಸಿ ಮಾಡ್ಕೊಂಡೇ ಬಳಸಬೇಕು. ಬಿಸಿ ಮಾಡ್ಬೇಕು ಸರ್ ಅದು. ಯಾಕೆಂದರೆ ಅದು ಈಗ ಮಾಡಿ ಇಟ್ಬಿಟ್ಟು ಕನ್ಸ್ಯೂಮ್ ಮಾಡ್ಲಿಕ್ಕೆ ಆಗೋದಿಲ್ಲ, ಅದನ್ನ ತಾಜಾವಾಗಿ ಮಾಡ್ಕೋಬೇಕು. ಮಾಡಿಟ್ರೆ ಟಿಕ್ ಬರುತ್ತೆ. ಸೊ ಹಾಗಾಗಿ ಸ್ವಲ್ಪ ಕಲಿಸ್ಬಿಟ್ಟು ಚೆನ್ನಾಗಿ
ಮತ್ತೆ ಎಷ್ಟು ಬೇಕೋ ಅಷ್ಟು ಕನ್ಸಿಸ್ಟೆಂಟಿ ಹಾಕೊಂಡು ಕುದಿಸ್ಬಿಟ್ಟು ಕನ್ಸ್ಯೂಮ್ ಮಾಡ್ಬೋದು. ಅಂದರೆ ಹೆಲ್ತ್ ಡ್ರಿಂಕ್ ಆಗಿ ಬಳಸ್ಬೋದು. ಹೆಲ್ತ್ ಡ್ರಿಂಕ್ ಆಗಿ ಬಳಸ್ಬೋದು ಮಾರ್ನಿಂಗ್ಗೆ. ಮತ್ತೆ ಬೇರೆ ಪದಾರ್ಥದಲ್ಲೂ ಮಿಶ್ರ ಮಾಡ್ಕೋಬಹುದು. ಮಾಡ್ಬೋದು ಸರ್, ಪೂರಿ ರೊಟ್ಟಿ ಅದರಲ್ಲೆಲ್ಲ ಮಿಕ್ಸ್ ಮಾಡ್ಕೊಂಡು ಮಾಡ್ಬೋದು. ಆದರೆ ಅದೇ ಬಿಸಿ ಬಿಸಿಯಾಗಿ ಕನ್ಸ್ಯೂಮ್ ಮಾಡಬೇಕು ಹಾಗೆ. ಅಂದರೆ ಈ ಬಾಳೆಕಾಯಿ ಪುಡಿಯನ್ನು ಕಳೆದ 1 ವರ್ಷದಿಂದ ಮಾಡ್ತಾ ಇದ್ದೀವಿ. 1 ವರ್ಷದಿಂದ ಮಾಡ್ತಾ ಇದ್ದೀನಿ ಸರ್. ಇದಕ್ಕೆ ಮಾಹಿತಿಯಲ್ಲಿ ಸಂಗ್ರಹಣೆ ಮಾಡ್ಕೊಂಡ್ರಿ, ಹೇಗೆ ತಯಾರು ಮಾಡ್ಕೋಬೇಕು ಇದೆಲ್ಲನು? ಆ್ಯಕ್ಚುಲಿ ಈ ಥರ ಮಾಡ್ಬೋದು ಅಂತ ಒಂದು ಹೇಳಿದ್ರು. ಅದಾದ್ಮೇಲೆ ನಾನು ಈ ಥರ ಆ ಕಡೆ ಈ ಕಡೆಯಿಂದ ಬುಕ್ಸಲ್ಲಿ ಮತ್ತೆ ನಾನು ಫುಡ್ ಟ್ರೈನಿಂಗ್ ತೊಗೊಂಡಿದ್ದೀನಲ್ಲ. ಎಲ್ಲಿ ತೊಗೊಂಡ್ರಿ ಅದು? ಆ್ಯಕ್ಚುಲಿ ನಾನು ಆನ್ಲೈನಲ್ಲಿ ತೊಗೊಂಡಿದ್ದು ಸರ್. ಅದು ಆನ್ಲೈನ್ ಎಲ್ಲ ಕಡೆಯಿಂದನೂ ಬೇಕಾಗಿರೋಷ್ಟು ವಿಷಯಗಳನ್ನ ತಗೊಂಡು ಆಮೇಲೆ ಏನು ಮಾಡ್ಬೋದು ಅಂತ ಚೆಕ್ ಮಾಡಿ ಆಮೇಲೆ ಮಾಡಿದೆ. ಮತ್ತೆ ಅದಕ್ಕೆ ಈ ಯಂತ್ರಗಳು ಕೂಡ ಬೇಕಾಗುತ್ತೆ. ಹೌದು ಸರ್. ಗಿರಣಿಗಳು ಅಂತೀವಲ್ಲ, ಹಿಟ್ ಮಾಡೋದಕ್ಕೆ, ಅದನ್ನು ಕೂಡ ನೀವು ಹಾಕೊಂಡಿದ್ದೀರಾ? 2 ಥರದ ಮಿಷನ್ ಇದೆ. ಒಂದು ಬಾಳೆಕಾಯಿ ಪೌಡ್ರಿಗೆ ಅಂತಾನೆ ಒಂದು ಸಪ್ರೇಟ್ ಇದೆ, ಮತ್ತೆ ಇನ್ನೊಂದು ಮಸಾಲೆ ಐಟಮ್ಸ್ ಮಾಡ್ಲಿಕ್ಕೆ ಅಂತಾನೆ ಸಪ್ರೇಟ್ ಆಗಿದೆ. 2 ಯಾಕೆ ಪ್ರತ್ಯೇಕವಾಗಿ ಬೇಕು? ಒಂದರಲ್ಲೇ ಮಾಡೋಕ್ಕಾಗಲ್ವಾ ಸರ್? ಅದು ಮಿಕ್ಸ್ ಆಗುತ್ತಲ್ಲ ಸರ್. ಅದು ಈಗ ಮಸಾಲೆ ಐಟಮ್ಸ್ ಸ್ಪೈಸಸ್ ಇರುತ್ತೆ, ಸೊ ಅದು ಮಿಕ್ಸ್ ಆದಾಗ ಬನಾನಾ ಪೌಡ್ರ್ ನ್ಯಾಚುರಲ್ ಆಗಿ ಬರಲ್ಲ, ಖಾರ ಆದಂಗೆ ಖಾರ ಮತ್ತೆ ಕಲರ್ ಕೂಡ ವೇರಿಯೇಷನ್ ಬರುತ್ತಲ್ಲ, ಸೊ ಹಾಗಾಗಿ ಬೇರೆ ಬೇರೆ ಎರಡಕ್ಕೂ ಬೇರೆ 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 ಇದೆ. ಅದಕ್ಕೆ ವಿದ್ಯುತ್ ಸಂಪರ್ಕ ಇದೆಲ್ಲ ಅದೆಲ್ಲ ಆಗಿದೆ. ಈ ಯಂತ್ರದ ಒಂದು ಗಿರಣಿಗಳನ್ನು ಕೂಡ ಹಾಕ್ಕೊಂಡಿದ್ದಾರೆ. ಹೌದು. ಇದರಲ್ಲಿ ಸಿರಿಧಾನ್ಯಕ್ಕೂ ಬಳಸ್ಕೊಳ್ತೀರಾ? ಇದು ಬನಾನಾ ಪೌಡರ್ ಮಾಡೋಂಥ ಮಿಷನ್ನ ಸಿರಿಧಾನ್ಯ ಪೌಡರ್ಸ್ ಎಲ್ಲ ಮಾಡ್ಬೋದು ಅದರಲ್ಲಿ. ಮತ್ತೆ ಈ ಅಕ್ಕಿ ಪುಡಿ ಇದೆಲ್ಲ ಮಾಡ್ತಾರಲ್ಲ, ಅದನ್ನು ಏನು ಮಾಡ್ತೀರಾ? ಅದು ಬಾಳೆಕಾಯಿ ಪೌಡರ್ ಮಾಡ್ತೀವಲ್ಲ ಅದರಲ್ಲಿ ಮಾಡ್ಕೋಬಹುದು. ಅಂದ್ರೆ ಮಸಾಲೆ ಅದಕ್ಕೆ ಪ್ರತ್ಯೇಕವಾಗಿ ಸಪ್ರೇಟ್ ಆಗಿದೆ, ಬೇರೆ ಇದೆ. ಬಾಳೆಕಾಯಿ ಮತ್ತೆ ಬೇರೆ ಮೊಳಕೆ ಕಾಳು ಪುಡಿ ಮಾಡೋದು. ನಾನ್ ಸ್ಪೈಸಸ್ ನ ಪುಡಿ ಮಾಡ್ಲಿಕ್ಕೆ ಬೇರೆ ಮಿಷನ್ ಇದೆ, ಸ್ಪೈಸಸ್ ನ ಪುಡಿ ಮಾಡ್ಲಿಕ್ಕೆ ಬೇರೆ ಇದೆ. ಬಾಳೆಕಾಯಿ ಪುಡಿ ಮಾಡ್ಕೊಳ್ತೀರಲ್ಲ, ಇದಕ್ಕೆ ಬಾಳೆಕಾಯಿಯನ್ನ ಎಲ್ಲಿಂದ ಕೊಂಡ್ಕೊಳ್ತೀರಾ? ಫಾರ್ಮರ್ಸ್ ಇಂದ ತಗೊಂಡಿದೀವಿ. ಒಂದ್ಸಲ 2 ಸಲ ತಗೊಂಡಿದೀವಿ. ಮತ್ತೆ ಈ ತರ ಶಾಪ್ ಬರುತ್ತಲ್ಲ ಸರ್, ಫ್ರೂಟ್ ಶಾಪ್, ಅಲ್ಲಿ ಬಾಳೆಕಾಯಿ ಸಪ್ರೇಟ್ ಆಗಿ ಸೇಲ್ ಮಾಡ್ತಿರ್ತಾರೆ. ಅವ್ರ ಜೊತೆ ಮಾತಾಡಿದ್ದಾರೆ ಹಸ್ಬೆಂಡ್, ಹಾಗೆ ಹಸ್ಬೆಂಡ್ ರಿಕ್ವೇರ್ ಮಾಡಿದ್ರೆ ಅವ್ರು ತರಿಸಿ ಕೊಡ್ತಾರೆ. ಅಂದ್ರೆ ನಿಮ್ಮ ಮನೆಯವ್ರದ್ದು ಸಹಕಾರ ಇದೆ, ಅವರು ಕೈ ಜೋಡಿಸ್ತಾರೆ. ಹೌದು ಸರ್. ಅಂದ್ರೆ ಈ ಕಚ್ಚಾ ಪದಾರ್ಥ ಎಲ್ಲ ತರೋದೆಲ್ಲ ಅವ್ರದೇ ಜವಾಬ್ದಾರಿ. ಹೇಗಿರ್ಬೇಕು? ಎಂತ ಬಾಳೆಕಾಯಿ ಆದ್ರೆ ಒಳ್ಳೇದು ನಿಮಗೆ? ಆಕ್ಚುಲಿ ಸರ್, ಅದು ಕಲರ್ ವೇರಿಯೇಷನ್ಸ್ ಎಲ್ಲ ಆಗಿರಬಾರ್ದು, ಚೆನ್ನಾಗಿರ್ಬೇಕು, ಬಾಳೆಕಾಯಿ ಬೆಳ್ತಿರ್ಬೇಕು, ಆ ಥರ ಎಲ್ಲ ಇದೆ. ಬಲ್ತಿರೋದು ಅಂದ್ರೆ ಹೆಂಗೆ ಗುರ್ತಿಸೋದು ಸರ್? ಅದು ತುಂಬಾ ಬೆಳ್ತಿದ್ರೆ ಹಣ್ಣಾಗೋಗ್ಬಿಡುತ್ತೆ, ಸ್ವಲ್ಪ ಹಳದಿ ಬಣ್ಣಕ್ಕೆ ತಿರುಗಿರುತ್ತೆ ಸಿಪ್ಪೆ. ತುಂಬಾ ಪೀಚೆ ಕೂಡ ಆಗಿರಬಾರ್ದು, ಯಾಕೆಂದ್ರೆ ಟೇಸ್ಟ್ ವೇರಿಯೇಷನ್ಸ್ ಇರುತ್ತಲ್ಲ, ಅದಕ್ಕೆ ಬೆಳ್ತಿರೋದು ನೋಡ್ಬಿಟ್ಟು ಪೌಡರ್ ಮಾಡ್ಲಿಕ್ಕೆ ಅವರೇ ತರಿಸಿ ಕೊಡ್ತಾರೆ. ಚೆನ್ನಾಗಿ ಬಲ್ತಿರ್ಬೇಕು ಅಂತ. ರೈತರಿಂದನೂ ತಗೊಳ್ತೀರಾ, ಮಂಡಿಯಿಂದನೂ ತಗೊಳ್ತೀರಾ? 1 kg ಎಷ್ಟು ಬೀಳುತ್ತೆ ಸರಾಸರಿ? ಅದೀಗ ವೇರಿಯೇಷನ್ಸ್ ಇರುತ್ತಲ್ಲ ಸರ್, ಮಾರ್ಕೆಟಿಂಗ್ ಪ್ರೈಸ್ಗೆ ಅವ್ರು ಕೊಡ್ತಾರೆ. ತುಂಬಾ ಕ್ವಾಂಟಿಟಿಲಿ ತಗೊಂಡ್ರೆ ₹1 ₹2 ಆ ಥರ ಡಿಸ್ಕೌಂಟ್ ಮಾಡ್ತಾರೆ ಅಷ್ಟೇ. ಒಬ್ಬರ ಹತ್ರನೇ ತಗೊಳ್ತಾ ಇದ್ರೆ ನಿಮಗೆ ಸ್ವಲ್ಪ ಕಡಿಮೆ ಬೀಳ್ಬೋದು. ಅದೇ. ಈಗ ಒಂದ್ಸರಿ ಬಾಳೆಕಾಯಿ ತಂದ್ರಿ ಮನೆಗೆ, ಆಮೇಲೆ ಏನ್ ಮಾಡ್ಬೇಕಾಗತ್ತೆ? ಅದನ್ನ ಫಸ್ಟ್ ಸಿಪ್ಪೆ ಪೀಲ್ ಮಾಡಿಬಿಟ್ಟು ಅದಾದ್ಮೇಲೆ ಸ್ಲೈಸ್ ಮಾಡಿಬಿಟ್ಟು ಡ್ರೈಯರಿಗೆ ಹಾಕ್ಬೇಕಾಗುತ್ತೆ. ಈ ದುಂಡುಗಿರುವಂತಂಗೆ ತುಂಡು ಮಾಡ್ಕೋಬೇಕಾಗುತ್ತೆ, ಹೆಚ್ಚಬೇಕಾಗುತ್ತೆ. ಹೆಚ್ಚಿದ್ಮೇಲೆ ಡ್ರೈಯರಿಗೆ ಹಾಕಿ ಒಣಗಿಸ್ಬೇಕು. ಅದಕ್ಕೊಂದು ಉಪಕರಣ ಇದೆಯಾ? ಡ್ರೈಯರ್ ಅಂತ. ಡ್ರೈಯರ್ ಇದೆ, ಒಣಗಿಸುವಂತ ಒಂದು ಯಂತ್ರ, ಉಪಕರಣ. ಅದಕ್ಕೂ ವಿದ್ಯುತ್ ಸಂಪರ್ಕದ್ದೇ ಆಗತ್ತೆ, ಕರೆಂಟ್ ಅಲ್ಲಿ. ಅದೇ. ಎಷ್ಟೊತ್ತು ಒಣಗಿಸ್ಬೇಕಾಗತ್ತೆ ಅದನ್ನ? ಸರ್, ಅದು ಆಲ್ಮೋಸ್ಟ್ 12 to 13 hours ಒಣಗಿಸ್ಬೇಕಾಗುತ್ತೆ. 12 to 13 ಗಂಟೆ. ಅದು ಹೆಚ್ಚುನೂ ಕೂಡ ಒಣಗಬಾರ್ದು, ಅದೇ, ಇಲ್ಲಾಂದ್ರೆ ಬಣ್ಣ ಹೆಚ್ಚು ಕಮ್ಮಿ ಬಂದ್ಬಿಡುತ್ತೆ. ಪುಡಿ ಮಾಡಿದಾಗ ಏನಾದರೂ ಅದು ಕಂಡು ಬರುತ್ತಾ? ಏನಾದರೂ ಜಾಸ್ತಿ ಒಂಥರ ಕಪ್ಪಾಗಿದ್ರೆ? ಕಪ್ಪಾಗಿರಲ್ಲ. ರೀಸನ್ ಏನು ಅಂತ ಹೇಳಿದ್ರೆ ನಾವು ಟೈಮಿಂಗ್ ಸೆಟ್ ಮಾಡಿಬಿಟ್ಟಿರ್ತೀವಿ. ಅದಿದೆ, ನೀವು ಮರ್ತರೂ ಏನು ಸಮಸ್ಯೆ ಇಲ್ಲ ಸರ್, ನಾನು ನೋಡ್ತಾ ಇರ್ತೀನಿ. ಅಂದ್ರೆ ಒಂದೊಂದ್ಸಲ ಏನಾಗುತ್ತೆ, ಕರೆಂಟ್ ಹೋದ್ರೆ 1 or 2 hours ಎಲ್ಲ ಹೋಗ್ಬಿಟ್ರೆ ಅದು ಒಂಥರ ಸ್ವೆಟ್ ಬಂದ್ಬಿಡುತ್ತೆ ಒಳಗಡೆಯಿಂದ. ಸೊ ಕರೆಂಟ್ ಹೋಗುವಾಗೂ ಇಲ್ಲ. ಸೊ ಕರೆಂಟ್ ಹೋಗೋದೇನೆ ಇರೋದ್ರಿಂದ ಆಗಾಗ ಹೋಗಿ ನೋಡ್ತಾ ಇರ್ತೀನಿ. ಅದರಿಂದ ನಿಮಗೆ ಅದು ಜಾಸ್ತಿ ಒಣಗಿ ಬದಲಾವಣೆ ಆಗುವಂತ ಯಾವುದೇ ಶಂಕೆ ಇರೋದಿಲ್ಲ. ಅದೇ, ಯಾಕಂದ್ರೆ ಅಷ್ಟೆಲ್ಲ ಮಾಡ್ತೀವಿ ಅಂತ ಹೇಳಿದ್ರೆ ನಾವು ಸ್ವಲ್ಪ ಕೇರ್ ತಗೋಬೇಕಾಗುತ್ತಲ್ಲ ಸರ್. ಹೌದೌದು. ಒಂದ್ಸರಿ ಅದು ಒಣಗಿದ ಮೇಲೆ ಆಮೇಲೆ ಏನ್ ಮಾಡ್ತೀರಾ? ಪೌಡರ್ ಮಾಡ್ತೀವಿ, ಡೈರೆಕ್ಟ್ ಪುಡಿ ಮಾಡ್ತೀರಾ? ಅಂದ್ರೆ ಗಿರಣಿಗೆ ಹಾಕಿ ಅದು ಇಷ್ಟೇ ನುಣ್ಣಗಿರ್ಬೇಕು ಅಂತ ಏನಾದ್ರು ಇದೆಯಾ? ಇಲ್ಲ ಸರ್, ಅದು ಫುಲ್ ನೈಸ್ ಮಾಡ್ತೀವಿ, ಫುಲ್ ಆ ರೀತಿ ಮಾಡಿದಾದ್ಮೇಲೆ ಅದನ್ನ ಪ್ಯಾಕ್ ಮಾಡ್ತೀವಿ. ಅದಕ್ಕೆ ಬ್ರ್ಯಾಂಡ್ ಗಿಂಡು ಹಿಂಗೆ ಮಾಡ್ಕೊಂಡಿದ್ದೀರಾ? ಇದೆ ಸರ್, ಶ್ರೀ ಫುಡ್ ಅಂತ ಹೇಳಿ ಮಾಡಿದೀವಿ. ಶ್ರೀ ಫುಡ್ ಆದ್ಯ ಫುಡ್ ಪ್ರೊಡಕ್ಷನ್ ಅಂತ ಮಾಡಿದೀವಿ. ಅದಕ್ಕೆ ಪ್ಯಾಕಿಂಗ್ ಮಾಡ್ಕೊಂಡಿದ್ದೀರಾ? ಮಾಡಿದೀವಿ ಸರ್. ಮತ್ತೆ ಆ ಹೆಸರು ಕೊಟ್ಟಿದ್ದಾರೆ ನೀವು, ನಿಮ್ಮ ಯಜಮಾನ್ರ? ಆಕ್ಚುಲಿ ಸರ್, ಅದು ತುಂಬಾ ಡಿಸ್ಕಸ್ ಮಾಡಿಬಿಟ್ಟು ತುಂಬಾ ಅದೇ ಒಂದು ಬ್ರ್ಯಾಂಡ್ ಹೆಸರು ಇಡಬೇಕು ಅಂತ ಹೇಳಿದ್ರೆ ಏನಾದ್ರೆ ಒಂದು ಇರ್ಬೇಕಲ್ಲ ಅಂತ ಅನ್ಕೊಂಡು ಇಟ್ಟಿದ್ದು. ಆಕ್ಚುಲಿ ಅದು ಶ್ರೀ ಅಂತ ಒಂದು ಇಷ್ಟ ಆಯ್ತು, ಅದಕ್ಕೆ.
ಮತ್ತೆ ಪ್ಯಾಕ್ ಮಾಡ್ತಿರಲ್ಲ ಅದು ಬಹಳ ಆಕರ್ಷಕವಾಗಿರ್ಬೇಕಾಗುತ್ತೆ. ಅದನ್ನ ಯಾರು ಮಾಡ್ಕೊಟ್ಟಿದ್ದು ಪ್ಯಾಕ್ನ? ಆ್ಯಕ್ಚುಲಿ ನಾವು ಬೆಂಗಳೂರು ಕಡೆಯಿಂದ ಮಾಡಿಸಿದ್ದು ಸರ್ ಅದು. ಬೆಂಗಳೂರಿನಲ್ಲೇ ಮಾಡಿಸಿದ್ರ? ಮತ್ತು ಅದ್ರ ಮೇಲೆ ಏನೇನು ನೀವು ಪ್ರಿಂಟ್ ಮಾಡಬೇಕಾಗತ್ತಮ್ಮ ವಿವರಗಳು? ಅದರಲ್ಲಿ ಸರ್ ಇದು ಎಕ್ಸ್ಪೈರಿ ಡೇಟ್ ಮತ್ತೆ ಮ್ಯಾನುಫ್ಯಾಕ್ಚರಿಂಗ್ ಡೇಟ್ ಹಾಕಬೇಕಾಗುತ್ತೆ. ಮತ್ತೆ ಅದು ನ್ಯೂಟ್ರಿಷನ್ ವ್ಯಾಲ್ಯೂ, ಮತ್ತು ನಾವೀಗ ರಿಜಿಸ್ಟ್ರೇಷನ್ ಆಗಿರುತ್ತಲ್ಲ, FSSAI ರಿಜಿಸ್ಟ್ರೇಷನ್, ಇದು ಲ್ಯಾಬ್ ಟೆಸ್ಟ್ ಏನಾದರೂ ಆಗಿದ್ರೆ ಅದು ಹಾಕೋಬೋದು ಸರ್. ಹೈಜಿನಿಕ್ ಆಗಿ ಮಾಡೋದಕ್ಕೆಲ್ಲ ಸಿಂಬಲ್ಸ್ ಬರುತ್ತಲ್ಲ, ಅದೆಲ್ಲ ಹಾಕೊಂಡು ಮಾಡ್ಬೋದು. ಮತ್ತೆ ಇದು ಸಸ್ಯಾಹಾರ ಅಂತನೂ ತೋರಿಸ್ಬೇಕಾಗುತ್ತೆ. ಅದೇ ಸರ್, ಒಂದು ಗ್ರೀನ್ ಕಲರ್ ಹಸಿರುದು ಒಂದು ಸ್ಕ್ವೇರ್ ಹಾಕ್ಬೇಕಾಗುತ್ತೆ, ಅದೇ ರೌಂಡ್ ಆಗಿ. ರೌಂಡ್ ಆಗಿ ಹೆಸರಿಗೆ ಅದೇ ವೆಜ್ ಮತ್ತೆ ನಾನ್ ವೆಜ್ ಅಂತ ಎರಡು ಕ್ಯಾಟಗರಿಲಿ ಬರುತ್ತಲ್ಲ. ರೆಡ್ ಆದ್ರೆ ಅದು ನಾನ್ ವೆಜ್ ಅಂತ ಇರುತ್ತೆ, ಗ್ರೀನ್ ಆದ್ರೆ ವೆಜ್ ಅಂತ ಇರುತ್ತೆ. ಹಾಗೆ. ಎಷ್ಟು ತೂಕದ ಪ್ಯಾಕೆಟ್ ಮಾಡ್ತೀರಾ ಸರ್? ನಾನು 200 ಗ್ರಾಮ್ದು ಪ್ಯಾಕೆಟ್ಸ್ ಇದೆ. 200 ಗ್ರಾಮ್ದು ಮಾತ್ರ ಮಾಡ್ತೀರಾ? ಹೌದು. 200 ಗ್ರಾಮ್ಗೆ ಏನು ಬೆಲೆ ನಿಗದಿ ಮಾಡಿದ್ದೀರಾ? 220 ರೂಪಾಯಿ ಅಂತ ನಿಗದಿ ಮಾಡಿದ್ದೀವಿ ಸರ್. 220 ರೂಪಾಯಿ. ನಿಮ್ಮ ಖರ್ಚು ವೆಚ್ಚಕ್ಕೆಲ್ಲ ಹೋಲಿಸಿದ್ರೆ ಪರವಾಗಿಲ್ಲ ಅಂತೀರಾ? ಮೊದಲಿಗೆ ನೀವು ಬಾಳೆಕಾಯಿ ತರಬೇಕು. ಬಾಳೆಕಾಯಿ ಅದು ನೇಂದ್ರ ಬಾಳೆನ? ಅದು ನೇಂದ್ರ ಬಾಳೆ. ನೇಂದ್ರ ಬಾಳೆನೇ ಬಳಸ್ತೀರಾ? ಹೌದು. ಅದನ್ನೇ ಆಯ್ಕೆ ಮಾಡ್ಕೊಳ್ಳೋಕೆ ಏನು ಕಾರಣ ಸರ್? ಅದು ಬೇರೆ ಬಾಳೆಗಿಂತ ಕಂಪೇರ್ ಮಾಡಿದ್ರೆ ಅದರಲ್ಲಿ ಜಾಸ್ತಿ ನ್ಯೂಟ್ರಿಷನ್ ವ್ಯಾಲ್ಯೂ. ಆ್ಯಕ್ಚುಲಿ ಹಿಂದಿನ ಕಾಲದಿಂದಲೂ ಕಂಪೇರ್ ಮಾಡಿದ್ರೆ ಮಕ್ಕಳಿಗೆಲ್ಲ ಕೊಡ್ತಾಯಿದೆ ಅದೇ ಬಾಳೆಕಾಯಿ ತಂದು. ಆ್ಯಕ್ಚುಲಿ ಮುಂಚೆ ಇದ್ದವ್ರು ಏನು ಮಾಡ್ತಿದ್ರು ಅಂತ ಹೇಳಿದ್ರೆ ಹಣ್ಣನ್ನು ತಂದುಬಿಟ್ಟು ಪೇಸ್ಟ್ ಮಾಡಿ ಕೊಡೋರು, ಒಣಗಿಸ್ಲಿಕ್ಕೆ ಆಗ್ತಾ ಇರಲಿಲ್ಲ ಸರ್. ಕೆಲವೊಬ್ಬರು ಒಣಗಿಸ್ಬಿಟ್ಟು ಕೊಡ್ತಾ ಇದ್ರು. ಸೊ ಹಾಗೆ ಕಂಪೇರ್ ಮಾಡೋದು ನೋಡಿದ್ರೆ ನೇಂದ್ರಕಾಯಲ್ಲಿ ಜಾಸ್ತಿ ನ್ಯೂಟ್ರಿಷನ್ ಇದೆ. ಮತ್ತೆ ರಾ ಕನ್ಸ್ಯೂಮ್ ಮಾಡೋದ್ರೆ ಎಲ್ರಿಗೂ ಬೆನಿಫಿಟ್ಸ್ ಇದೆ. 6 ಮಂತಿಂದ 6 ತಿಂಗಳಿಂದ ಹಿಡಿದು ವಯಸ್ಸಾದವರು ಎಲ್ಲವರೆಗೂ ಬೇಕಾದ್ರೆ ಕನ್ಸ್ಯೂಮ್ ಮಾಡ್ಬೋದು, ಓಲ್ಡ್ ಏಜ್ ವರೆಗೂ. ಅಂದರೆ ಎದೆ ಹಾಲಿನ ಜೊತೆಗೆ ಚಿಕ್ಕ ಮಕ್ಕಳಿಗೆ ಇದನ್ನು ಕೊಡ್ಬೋದು. ಅದೇ ಸರ್, ಅಷ್ಟು ಸುಲಭವಾಗಿ ಜೀರ್ಣ ಆಗುತ್ತೆ. ಬಾಳೆಕಾಯ್ದು ಒಂದು ಬೆಲೆ ನೀವು ಕೊಡಬೇಕಾಗತ್ತೆ, ಅದೇ ಮುಖ್ಯವಾಗಿ ನಿಮಗೆ ವೆಚ್ಚದಾಯಕ. ಆಮೇಲೆ ಅದನ್ನ ಸಿಪ್ಪೆ ಸುಲಿದು ಅದನ್ನ ತಯಾರು ಮಾಡಿ ಪುಡಿ ಮಾಡೋದೆಲ್ಲ ಒಂದು ವೆಚ್ಚ ಬರುತ್ತೆ. ಅದಕ್ಕೆ ವಿದ್ಯುತ್ ವೆಚ್ಚ, ಮತ್ತು ನೀವು ಕೂಡ ಭಾಗವಹಿಸ್ತೀರ ಅದರಲ್ಲಿ. ನಿಮ್ಮ ಒಂದು ಕೂಲಿನೂ ಹಾಕಬೇಕಾಗತ್ತೆ. ನೀವು ಇಡೀ ದಿನ ಅದರಲ್ಲೇ ತೊಡಗಿರ್ತೀರ. ಆ ವೆಚ್ಚಕ್ಕೆಲ್ಲ ಹೋಲಿಸಿದ್ರೆ ಪರವಾಗಿಲ್ಲ ಅನ್ಸುತ್ತಾ ಇದು? ಅನ್ಸುತ್ತೆ ಸರ್. ಈಗ 200 ಗ್ರಾಮ್ ಪ್ಯಾಕೆಟ್ಗೆ ನೀವು ಎಷ್ಟು ಹೇಳಿದ್ದು? 220 ರೂಪಾಯಿ. ಎಷ್ಟು ಖರ್ಚು ಬರ್ಬೋದು? 15ರಿಂದ 30% ಬರ್ಬೋದು. ಆ ಒಂದು ರೇಂಜಲ್ಲಿ ನಮಗೆ ಲಾಭ. ಖರ್ಚೇ ಜಾಸ್ತಿ ಬರುತ್ತೆ. ಖರ್ಚೆ ಜಾಸ್ತಿ. ಒಂದು ತೃಪ್ತಿ ಇರುತ್ತೆ ನಿಮಗೆ. ಅದೇ ಸರ್, ನಮ್ದೇ ಸ್ವಂತ. ಮತ್ತೆ ಇನ್ನೊಂದು ಏನು ಅಂತ ಹೇಳಿದ್ರೆ ಆಹಾರ ಇದ್ರಲ್ಲಿ ಏನು ಬರೋದು ಅಂತ ಹೇಳಿದ್ರೆ ಒಳ್ಳೆ ಫುಡ್ ಕೊಡ್ಬೇಕು ಸರ್. ಬೇರೆ ಕಂಪೇರ್ ಮಾಡೋದಕ್ಕಿಂತನೂ ಪ್ರಾಫಿಟ್ ಬೇಕು, ಅದ್ ಬೇಕು, ಇದ್ ಬೇಕು ಅನ್ನೋದಕ್ಕಿಂತನೂ ಡೈಲಿ ತಿನ್ನೋಂಥ ವಸ್ತುನ ಚೆನ್ನಾಗಿರೋದು, ಹೈಜಿನಿಕ್ ಆಗಿರೋದು ನೋಡ್ಬಿಟ್ಟು ತಿನ್ಬೇಕು. ಸೊ ಅದು ನಮಗೂ ಹೆಲ್ತ್ಗೂ ಒಳ್ಳೇದು. ಯಾಕೆಂದ್ರೆ ಎಲ್ಲರೂ ಸಂಪಾದನೆ ಮಾಡೋದು ಒಂದು ಬೇಸ್ಡ್ ಮೇಲೆ, ಚೆನ್ನಾಗಿರ್ಬೇಕು ಅನ್ನೋದ್ರ ಮೇಲೆ. ನಾವು ಏನೇನೋ ತಿಂದ್ಬಿಟ್ಟು ಆರೋಗ್ಯನ ಹಾಳು ಮಾಡೋದಕ್ಕಂತಾನು ಒಳ್ಳೆ ಫುಡ್ ತಿಂದ್ಬಿಟ್ಟು ಚೆನ್ನಾಗಿರೋದು ಬೆಟರ್ ಅಲ್ಲ ಸರ್? ಹೌದೌದು. ನೀವು ಇನ್ನೊಂದು ಬಹಳ ಮುಖ್ಯವಾದ ವಿಚಾರ ಹೇಳಿದ್ರಿ ಇಲ್ಲಿ ಲಾವಣ್ಯ ಅವರು. ಈ ಆಹಾರದ ಒಂದು ಸಂಸ್ಕರಣೆಯಲ್ಲಿ, ಆಹಾರದ ಕೈಗಾರಿಕೆಯಲ್ಲಿ ತೊಡಗುವಂಥವ್ರು ನೋಂದಣಿ ಮಾಡಿಸ್ಬೇಕು, ರಿಜಿಸ್ಟ್ರೇಷನ್. ಅದು FSSAI ಅಂತ ಹೇಳಿದ್ರಿ, ಫುಡ್ ಸೇಫ್ಟಿ ಅಂಡ್ ಸ್ಟ್ಯಾಂಡರ್ಡ್ಸ್ ಅಥಾರಿಟಿ ಆಫ್ ಇಂಡಿಯಾ. ಅಂದ್ರೆ ಜಿಲ್ಲಾ ಮಟ್ಟದಲ್ಲಿ ಒಬ್ರು ಅಂಕಿತ ಅಧಿಕಾರಿ ಅಂತ ಇರ್ತಾರೆ, ಅಲ್ಲೇ ಮಾಡಿಸಿದ್ರ ಅದು? ಹೌದು ಸರ್, ನಾವಿಲ್ಲಿ ಮಡಿಕೇರಿಯಲ್ಲಿ ಮಾಡಿಸ್ಕೊಂಡಿದ್ದೀವಿ. ಫುಡ್ ಆಫೀಸ್ ಅಂತ ಅಲ್ಲಿ ಮಾಡಿಸಿದ್ರಿ. ಅದು ಒಂದು ಶುಲ್ಕ ಕಟ್ಟಿ ಮಾಡ್ಕೋಬೇಕು. ಅವ್ರು ಇನ್ಸ್ಪೆಕ್ಷನ್ ಬಂದಿದ್ರ? ಬರ್ತಾರೆ ಸರ್, ಅವರು ಬಂದು ಎಲ್ಲ ನೋಡ್ತಾರೆ. ನೋಡಿಬಿಟ್ಟು ಏನೇನು ನೋಡ್ತಾರಮ್ಮ ಅಲ್ಲಿ? ಹೈಜಿನಿಕ್ನೆಸ್ ಹೇಗಿದೆ ಅಂತೇಳಿ ನೋಡ್ತಾರೆ, ನಾವು ಪ್ರಿಪೇರ್ ಮಾಡೋದು ಆರೋಗ್ಯವಾಗಿದೆ ಅಂತ, ಮತ್ತೆ ಅದು ಹೇಗೆ ಮಾಡ್ತೀವಿ ಅಂತ ಅದೆಲ್ಲ ನೋಡ್ತಾರೆ. ಸ್ವಲ್ಪ ಮತ್ತೆ ತಯಾರು ಮಾಡೋರು ಯಾರು ಅದನ್ನೆಲ್ಲ ಗಮನಿಸ್ತಾರೆ, ಅದ್ ನೋಡ್ತಾರೆ. ಮತ್ತೆ ಹೈಜಿನಿಕ್ನೆಸ್ ಅಂತ ಹೇಳಿದ್ರೆ ಕೈಗೆ ಗ್ಲೌಸ್ ಹಾಕೋಬೇಕು, ಏಪ್ರನ್ ಹಾಕೋಬೇಕು, ಅದೆಲ್ಲ ಇದೆ. ಮತ್ತೆ ತಲೆಗೆ ಕೂದಲು ಎಲ್ಲ ಬೀಳ್ಬಾರ್ದು, ಅದಕ್ಕೆಲ್ಲ ನೋಡ್ಬಿಟ್ಟು ಆಮೇಲೆ ಕೊಡೋದು ಸರ್. ಆಮೇಲೆ ನಿಮಗೆ ನೋಂದಣಿ ಪತ್ರ ಕೊಡ್ತಾರೆ. ಹೌದು. ಅಂದ್ರೆ ನಿಮ್ಮ ಟರ್ನ್ ಓವರ್ 12 ಲಕ್ಷಕ್ಕಿಂತ ಕಡಿಮೆ ಇದ್ರೆ ನೋಂದಣಿ ಮಾಡಿಸಿದ್ರೆ ಸಾಕು. ಅದಕ್ಕಿಂತ ಜಾಸ್ತಿ ಇತ್ತು ಅಂದ್ರೆ ನೀವು ಲೈಸೆನ್ಸ್ ತಗೋಬೇಕು. ಈಗ ಸದ್ಯ ನೀವು ನೋಂದಣಿ ಮಾಡಿಸಿರೋ ಸರ್, ಆ ಸಂಖ್ಯೆನೂ ಹಾಕ್ಬೇಕಾಗತ್ತಾ? ಅದು ಹಾಕ್ಬೇಕು ಸರ್. ಮತ್ತೆ ಲ್ಯಾಬ್ ಟೆಸ್ಟ್ಗೆ ಸಂಬಂಧಪಟ್ಟದ್ದು ಏನಾದ್ರು NABL ಲ್ಯಾಬ್ ಟೆಸ್ಟೆಡ್ ಅಂತೇಳಿ ಅದ್ರ ಮೇಲೆ ಇರುತ್ತೆ, ಪ್ಯಾಕೆಟ್ ಮೇಲೆ ಮಾಡಿದ್ರೆ ಮಾತ್ರ ಹಾಕ್ಸ್ಕೋಬೇಕು ಸರ್. ನೀವು ಮಾಡಿಸಿದ್ರೆ? ಮಾಡಿಸಿದೀವಿ ಸರ್. ನಮೂನೆ ಕಳಿಸಿ ಇಲ್ಲಿ ಮಡಿಕೇರಿ ಆಫೀಸ್ಗೆ ಕಳಿಸ್ಬಿಟ್ಟೆ, ಅಲ್ಲಿಂದಾನೇ ಅವ್ರು ಮಾಡಿಸಿಕೊಟ್ಟಿದ್ದು ನನಗೆ ಅಧಿಕಾರಿಗಳು. ಜೊತೆಗೆ ಇನ್ನೊಂದೇನು ಅಂತಂದ್ರೆ ಆಗಿಂದಾಗಿ ಅವರು ನಿಮ್ಮ ಈ ಫುಡ್ ಸ್ಯಾಂಪಲ್ ತೆಗೆದು ಕೂಡ ಅವರು ಪರೀಕ್ಷೆ ಮಾಡ್ತಾ ಇರ್ತಾರೆ. ಅದಕ್ಕೂ ಅವರು ಬಂದು ನೋಡ್ತಾ ಇರ್ತಾರೆ. ಅವಾಗಾದ್ರೂ ಏನಾದ್ರು ಕಂಪ್ಲೇಂಟ್ಸ್ ಏನಾದಿದ್ರೆ ಅವಾಗ ಬರ್ತಾರೆ. ನಿಮ್ದು ಇನ್ನೊಂದೇನೋ ಸಣ್ಣ ಪ್ರಮಾಣದ್ದು ಪ್ರಾರಂಭದಲ್ಲಿದೆ. ಹಾಗಾಗಿ ಈಗ ಇನ್ನೊಂದು ವಿಚಾರ, ತಾವು ಪ್ರಧಾನಮಂತ್ರಿಗಳ
ಕಿರು ಆಹಾರ ಸಂಸ್ಕರಣಾ ಘಟಕಗಳ ಔಪಚಾರೀಕರಣ ಯೋಜನೆ PMFME, ಈ ಯೋಜನೆಯಲ್ಲಿ ಕೂಡ ಲಾಭ ಪಡ್ಕೊಂಡಿದ್ದಾರೆ. ಅದೇ ಏನೇನಕ್ಕೆ ಲಾಭ ಸಿಕ್ಕಿದೆ ಇದರಲ್ಲಿ, ನಿಮ್ಗೆ ಅನುಕೂಲ ಆಗಿದೆ? ಸರ್, ನಾನು ಈ ಕಂಪ್ಲೀಟ್ ಇನ್ಸ್ಟಾಲ್ಮೆಂಟ್ ಮಾಡಿರೋದು ಮಿಷನರೀಸ್ ಇಂದ ಹಿಡಿದು ಶೆಡ್ ವರೆಗೂ ಎಲ್ಲಾನು ಈ ಒಂದು ಸ್ಕೀಮ್ ಅಂಡರಲ್ಲಿ ನಾನು ಮಾಡಿರೋದು ಸರ್. ಈ ಸ್ಕೀಮಲ್ಲಿ ಆಕ್ಚುಲಿ ಅವ್ರ ಸಪೋರ್ಟ್ ತುಂಬಾ ಇದೆ, ಮ್ಯಾಮ್ ಅವ್ರ ಸಪೋರ್ಟ್ ತುಂಬಾ ಕೊಟ್ಟಿದ್ದಾರೆ. ಅಂದ್ರೆ PMFME ಇದು ಕೃಷಿ ಇಲಾಖೆ ಅಡಿಯಲ್ಲಿ ಬರುತ್ತೆ. ಹೌದು, ಆ ಕೃಷಿ ಇಲಾಖೆ ಅಧಿಕಾರಿಗಳು ಒಳ್ಳೆ ಸಹಕಾರ ಕೊಟ್ಟಿದ್ದಾರೆ ನಿಮಗೆ. ಹೌದು. ಈ ಪ್ರಾಜೆಕ್ಟ್ ರಿಪೋರ್ಟ್ ಅಂತ ಏನಾದರೂ ಸಲ್ಲಿಸಬೇಕಾಗತ್ತಾ? ಸರ್, ನಾವು ವಿಷಯ ಈ ತರ ಇದೆ ಅಂತ ಹೇಳಿದಾಗ ಅವರು ಹೇಳ್ತಾರೆ ಡೀಟೇಲ್ ಎಲ್ಲ ಕೊಡಿ ಅಂತೇಳಿ. ಆಮೇಲೆ ನಾವು ಅದನ್ನ ಅವ್ರಿಗೆ ಕೊಡ್ಬೇಕು. ನಮ್ದು ಏನೇನ ಪ್ಲಾನಿಂಗ್ಸ್ ಇದೆಯೋ, ಪಂಚಾಯತ್ ಲೈಸೆನ್ಸ್ ಬರುತ್ತೆ, ಅದ್ ತಗೋಬೇಕು. ಹೌದು, ಅದ್ ಕೊಡ್ಬೇಕು. ಕ್ಯಾಶುವಲ್ ಆಗಿ ನಾವು ಮಾತಾಡ್ತೀವಿ, ಗೊತ್ತಾಗುತ್ತೆ ಇವ್ರು ಮಾಡ್ಲಿಕ್ಕೆ ಆಗುತ್ತೋ, ಕೇಪಬಿಲಿಟಿ ಇದೆಯೋ ಇಲ್ವೋ ಅಂತೇಳಿ ಅವ್ರಿಗೆ ಗೊತ್ತಾಗುತ್ತೆ. ಹಾಗಾಗಿ ಅವರು ಅದ್ರ ಮೇಲೆ ವೆರಿಫೈ ಮಾಡಿ ನೋಡಿ ಸಪೋರ್ಟ್ ಮಾಡಿ ಕೊಡ್ತಾರೆ. ಅದಕ್ಕೆ ಆನ್ಲೈನ್ ಅಲ್ಲೇ ಅಪ್ಲಿಕೇಶನ್ ಹಾಕಬೇಕಾಗುತ್ತೆ. ಆಕ್ಚುಲಿ ನಾನು ಆನ್ಲೈನ್ ಅಲ್ಲಿ ಮಾಡಿಲ್ಲ, ಆಕ್ಚುಲಿ ಮ್ಯಾಮ್ ಅವರೆಲ್ಲ ಮಾಡಿ ಕೊಟ್ಟಿದ್ದು. ಅಂದ್ರೆ ಅಧಿಕಾರಿಗಳು PMFME ಹೌದು, ಅಧಿಕಾರಿಗಳು ಅವರೇ ಸಹಕರಿಸಿದ್ರು. ಅವರೇ ಸಹಕರಿಸಿದ್ರಲ್ಲ. ಅಂದ್ರೆ ನೀವೆಷ್ಟು ಬಂಡವಾಳ ತೊಡಗಿಸಿರಿ ಇದಕ್ಕೆ? ಲೋನ್ ಹಾಕಿರೋದು 10 ಲಕ್ಷ ಸರ್. 10 ಲಕ್ಷ ಒಟ್ಟು. ಅದರಲ್ಲಿ ಸುಮಾರು ಎಷ್ಟು ಸಹಾಯಧನ ಸಿಗಬಹುದು ಅಂತ ನಿಮಗೆ ಹೇಳಿದೆ? 50% ಸಿಗುತ್ತೆ ಅಂತ ಹೇಳಿದ್ದಾರೆ. ಅರ್ಧ ಭಾಗ ಇದಕ್ಕೆ ಎಂತ ಆಹಾರ ಸಂಸ್ಕರಣೆಗೆ 50% ಕೊಡ್ತಾರೆ ಅಂತೆ. ಅದು ನೋಡ್ಬೇಕು ಸರ್. ಅಂದ್ರೆ ಅಲ್ಲಿಗೆ ಅಲ್ಲಿ 50% ಸಹಾಯಧನ ಅಂತ ಅಂದ್ರೆ ನಿಮಗೆ ಸುಮಾರು ಒಂದು 5 ಲಕ್ಷ ರೂಪಾಯಿವರೆಗೂ ಸಬ್ಸಿಡಿ ಸಿಗಬಹುದು ಅಂತ. ಅಂದ್ರೆ ಅದನ್ನ ನಿಮ್ಗೆ ಕೊಡ್ತಾರೋ ಅಥವಾ ಬ್ಯಾಂಕ್ ಸಾಲಕ್ಕೆ? ಇಲ್ಲ ಸರ್, ಅದು ಡೈರೆಕ್ಟ್ ಆಗಿ ಬ್ಯಾಂಕಿಗೆ ಬರುತ್ತೆ, ನೇರವಾಗಿ ಬ್ಯಾಂಕಿಗೆ ಬರುತ್ತೆ. ಅಂದ್ರೆ ನಿಮ್ಗೆ ಸಾಲದ ಹೊರೆ ಕಡಿಮೆ ಆಗುತ್ತೆ. ಹೌದು ಸರ್. ಅಂದ್ರೆ ಅಲ್ಲಿಗೆ 40% ಸಾಲ ಆದಂಗಾಯ್ತು. ನೀವೊಂದು 10% ತೊಡಗಿಸ್ಬೇಕಾಗತ್ತೆ ಅಲ್ವಾ? ಹೌದು. ನೀವು 1 ಲಕ್ಷ ರೂಪಾಯಿ ತೊಡಗಿಸ್ಬೇಕಾಗತ್ತೆ, 4 ಲಕ್ಷ ಸಾಲ, 5 ಲಕ್ಷ ಸಹಾಯಧನ. ಈ ರೀತಿ ಅಂದ್ರೆ ಸಹಾಯಧನ ಬಂದಿದೆಯಾ ಈಗ? ಇಲ್ಲ ಸರ್, 3 ವರ್ಷದಲ್ಲಿ ಕ್ಲಿಯರ್ ಆಗುತ್ತೆ ಅಂತೇಳಿ ಬ್ಯಾಂಕಿಂದ ಹೇಳಿದ್ದಾರೆ. 3 ವರ್ಷ ಸ್ಕೀಮ್ ಅದು ಅಂತ ಹೇಳಿದ್ದಾರೆ, ನೋಡ್ಬೇಕು ಸರ್. ಸಾಲ ತಗೊಂಡ್ರಲ್ಲ, ಇದನ್ನ ಏನೇನಕ್ಕೆಲ್ಲ ಬಳಸ್ಕೊಂಡ್ರಿ? ಬ್ಯಾಂಕಿಂದ ಕೊಡೋದು ಯಾವುದು ನಮ್ಮ ಕೈಗೆ ಸಿಗೋದಿಲ್ಲ. ಡೈರೆಕ್ಟ್ ಆಗಿ ಈಗ ಮಿಷನರೀಸ್ ಎಲ್ಲಿಂದ ಬರುತ್ತೋ ನೇರವಾಗಿ ಅಲ್ಲಿಗೆ ಹೋಗುತ್ತೆ. ಮಿಷನರಿ ಎಲ್ಲಿ ಕೊಂಡ್ಕೊಂಡ್ರಿ? ತಕ್ಷಣ ಕೊಯಮತ್ತೂರು, ಬೆಂಗಳೂರು ಆ ಕಡೆ ಸೈಡಿಂದ ಎಲ್ಲ ನೋಡಿ ವೆರಿಫೈ ಮಾಡಿ ಒಳ್ಳೆ ಗುಣಮಟ್ಟದ್ದೇ ತರಿಸ್ಕೊಂಡಿದ್ದಾರೆ. ಅವ್ರಿಗೆ ಇವ್ರು ನೆರವು ಕೊಡ್ತಾರೆ. ಮುಖ್ಯವಾಗಿ ಪುಡಿ ಮಾಡೋ ಮಿಷಿನ್, ಮತ್ತೆ ಒಣಗಿಸೋ ಮಿಷಿನ್, ಇನ್ನೇನು ಮಿಷಿನ್ ಬೇಕಾಗತ್ತೆ? ಆಮೇಲೆ ಇದು ಎಕ್ಸ್ಪೈರಿ ಡೇಟ್ ಮತ್ತೆ ಮ್ಯಾನುಫ್ಯಾಕ್ಚರಿಂಗ್ ಡೇಟ್ ಆಗ್ತೀವಲ್ಲ, ಅದ್ರದ್ದು ಅದೊಂದು ಬೇಕು ಸರ್. ಕೋಡಿಂಗ್ ಮಿಷನ್ ಬೇಕು, ಅದನ್ನು ಹಾಕು. ಸೀಲಿಂಗ್ ಮಿಷನ್ ಬೇಕು, ಸೀಲಿಂಗ್ ಮಿಷನ್ ಬೇಕಾಗುತ್ತೆ. ಓಹೋ, ಇವೆಲ್ಲ ಮಿಷಿನ್ಗಳನ್ನು ಹೊಂದಿಸ್ಕೋಬೇಕಾಗುತ್ತೆ. ಇವೆಲ್ಲ ಸಣ್ಣ ಪ್ರಮಾಣದವು? ಸಣ್ಣ ಸಣ್ಣ ಪ್ರಮಾಣದೆಲ್ಲ. ಜೊತೆಗೆ ಸಾಂಬಾರ್ ಪುಡಿ ಇದೆಲ್ಲನೂ ಮಾಡ್ತಾರೆ. ಸಾಂಬಾರ್ ಪುಡಿ, ಗರಂ ಮಸಾಲ ಪೌಡರ್, ಆ ಥರದೆಲ್ಲ ಇದೆ. ಆಮೇಲೆ ಮೆಣಸಿನಕಾಯಿನೆಲ್ಲ ಎಲ್ಲಿಂದ ತರ್ತೀರಮ್ಮ? ಸರ್, ಅದು ಇಲ್ಲಿ ಹಸ್ಬೆಂಡ್ ಅವರು ಇಲ್ಲಿ ಹುಣಸೂರಿಂದ ತರ್ತಾರೆ ಸರ್. ಈಗ ಬ್ಯಾಡಗಿ ಮೆಣಸಿನಕಾಯಿ ಬಹಳ ಹೆಸರುವಾಸಿ. ಅದೇ ಸರ್, ಅದನ್ನೇ ಮಾಡ್ಕೊಳ್ತೀರಿ? ಅದು ಮತ್ತೆ ಗುಂಟೂರು 2 ತರ್ತೀವಿ ಸರ್. ಗುಂಟೂರು ಮೆಣಸು ಮತ್ತೆ ಬ್ಯಾಡಗಿ ಮೆಣಸು. ಗುಂಟೂರು ಸ್ವಲ್ಪ ಖಾರ ಬೇಕು ಅನ್ನೋರಿಗೆ ಗುಂಟೂರು, ಸ್ವಲ್ಪ ಖಾರ ಮೀಡಿಯಂ ಆಗಿರ್ಬೇಕು ಅನ್ನೋರಿಗೆ ಬ್ಯಾಡಗಿ. ನಿಮಗೆ ಗೊತ್ತಾಗತ್ತಾ ನೋಡಿದ ತಕ್ಷಣ? ಅದು ಗೊತ್ತಾಗುತ್ತೆ ಸರ್, ವೇರಿಯೇಷನ್ಸ್ ಇರುತ್ತೆ. ಮತ್ತೆ ಇದು ಕ್ವಾಲಿಟಿ ವೈಸ್ ಗೊತ್ತಾಗುತ್ತೆ. ಅಂದ್ರೆ ನಾವು ತರ್ಸಂತ ಎಲ್ಲಾನು ಫಸ್ಟ್ ಕ್ವಾಲಿಟಿ ನೋಡಿಬಿಟ್ಟು ತರಿಸ್ತಾರೆ ಹಸ್ಬೆಂಡ್. ಮತ್ತೆ ಈ ಧನ್ಯ ಬೀಜಗಳು, ಕೊತ್ತಂಬರಿ ಬೀಜ, ಅದು 2 ತರ ಬರುತ್ತೆ ಸರ್. ಅದು ಫಸ್ಟ್ ಕ್ವಾಲಿಟಿ, ಸೆಕೆಂಡ್ ಕ್ವಾಲಿಟಿ 2 ಬರುತ್ತೆ. ನಾವು ಹೈರ್ ಮಾಡೋದು ಫಸ್ಟ್ ಕ್ವಾಲಿಟಿಗೆ ಹೈರ್ ಮಾಡ್ತೀವಿ ಸರ್. ಅರಿಶಿನ ಕೊಂಬುಗಳು? ಅರಿಶಿನ ಕೊಂಬು ಅಷ್ಟೇನೆ, ಚೆನ್ನಾಗಿರೋದೇ ಹಸ್ಬೆಂಡೇ ಹೋಗಿ ತರೋದ್ರಿಂದ ಒಳ್ಳೇದೇ ನೋಡಿಬಿಟ್ಟು ಅಲ್ಲಿಂದ ಚೆನ್ನಾಗಿರೋದು ನೋಡಿ ತರ್ತಾರೆ. ಒಳ್ಳೆ ತರ್ತೀರಿ? ಅಂದ್ರೆ ಒಂದೊಂದ್ ಸರಿಗೆ ಎಷ್ಟೆಷ್ಟು ಕೆಜಿ ತರ್ತೀರಿ ಸಾಧಾರಣ? ಸರ್, ಅದು ಈಗ ಒಂದ್ಸಲ ಹೋದಾಗ 1 ಕ್ವಿಂಟಲ್ ಅಷ್ಟು, 200 ಕೆಜಿ ಎಲ್ಲ, 1 ಕ್ವಿಂಟಲ್ ಅಷ್ಟು ನೋಡಿಬಿಟ್ಟು ತಂದಿರ್ತೀವಿ. ಮತ್ತೆ ಈ ಮೊಳಕೆ ಕಾಳುಗಳನ್ನ ಬಳಸ್ಕೊಂಡು ಕೂಡ ಮಾಡ್ತೀವಿ ಅಂತ ಹೇಳಿದ್ವಿ. ಮೊಳಕೆ ಕಾಳು ಮತ್ತೆ ರಾಗಿ ಸಿರಿಧಾನ್ಯ ಮಿಶ್ರಣ, ಅದಕ್ಕೂ ಬೇಡಿಕೆ ಚೆನ್ನಾಗಿದೆಯಾ? ಅದು ಹೇಳಿದ್ರೆ ಮಾತ್ರ ಸರ್ ಮಾಡಿಕೊಡು. ಅದೆಲ್ಲ ಮಾಡಿಬಿಟ್ಟು ಇಡ್ಲಿಕ್ಕೆ ಆಗೋದಿಲ್ಲ. ನಾವು ಪ್ರಿಸರ್ವೇಟಿವ್ನ ಹಾಕದೆ ಇಡೋದಕ್ಕೆ ಆಗೋದಿಲ್ಲ. ಒಂದು ಇಟ್ಟರು 1 6 ಮಂತ್ ಇಡ್ಬೋದಷ್ಟೇ. ಹಾಗೆ ಯಾರು ಕೇಳ್ತಾರೋ ಅಂಥವ್ರಿಗೆ ಮಾತ್ರ ಮಾಡಿಕೊಡೋ ಹಾಗೆ ನೋಡ್ಕೊಂಡಿದ್ದೀನಿ. ಅದನ್ನ ಅದರಲ್ಲಿ ಮುಖ್ಯವಾಗಿ ರಾಗಿ ಇರುತ್ತೆ, ಹೆಸರು ಕಾಳು ಇರುತ್ತೆ, ಬ್ರೌನ್ ರೈಸ್ ಇರುತ್ತೆ, ಕಂದು ಬಣ್ಣದ, ಮತ್ತೆ ಹೆಸರು ಕಾಳು ಅಲ್ವಾ, ಬಾದಾಮಿ ಮತ್ತೆ ಪಿಸ್ತಾ ಹಾಕ್ತೀನಿ ಸರ್. ಅದು ಸ್ವಲ್ಪ ಜಾಸ್ತಿ ಬೆಲೆ, ಅದೇ ತುಂಬಾ ಒಳ್ಳೆ ಸರ್, ಮಕ್ಕಳಿಗೆ ಫುಡ್ ಅಲ್ಲಿ ತುಂಬಾ ಒಳ್ಳೆ ಫುಡ್ ಅದು. ಅದನ್ನು ಮಾರಾಟ ಮಾಡ್ತೀರಾ? ಎಷ್ಟಾಗುತ್ತೆ ಅದು ಒಂದು ಪ್ಯಾಕೆಟ್ ಅಂತಂದ್ರೆ? ಸರ್, ಅದು ನಾನು ಇಲ್ಲಿ ತನಕ ಮಾಡಿಕೊಟ್ಟು ಕೆಜಿ ಲೆಕ್ಕದಲ್ಲೇ ಕೊಟ್ಟಿರೋದು ಸರ್. ಒಬ್ಬರಿಗೆ 1 ಕೆಜಿಗೆ 550 ರೂಪಾಯಿ ತರ ಕೊಟ್ಟಿದ್ದೀನಿ. ಅದು ಚೆನ್ನಾಗಿದೆ ಅಂತ ಹೇಳ್ತಾರೆ ಅವರು. ಚೆನ್ನಾಗಿದೆ ಅಂದ್ರೆ ಅವರು ಮಗು ಕಂಪ್ಲೀಟ್ ಆಗಿ ನನ್ನ ಕಡೆಯಿಂದನೇ ಮಾಡಿಕೊಟ್ಟಿರೋದು. ಮಗುವಿಗೆ ಅದು
ಚಿಕ್ಕ ಮಗುವಿಗೆ ಬಳಸುವಂಥದ್ದು. ಅದು ಎಲ್ಲರೂ ತಗೋಬೋದು ಸರ್. ಎಲ್ಲರೂ ದೊಡ್ಡವರು ಬಳಸ್ಬೋದು. ಬಳಸ್ಬೋದು. ಆ್ಯಕ್ಚುಲಿ ಸಿರಿಧಾನ್ಯದ ಪೌಡ್ರ್ ದೊಡ್ಡವ್ರು ತಗೋಬಾರ್ದು ಅಂತೇನಿಲ್ಲ. ಯಾಕೆಂದ್ರೆ ರಾಗಿ ಇರುತ್ತೆ, ದ್ವಿದಳ ಧಾನ್ಯಗಳಿರುತ್ತೆ, ಅವೆಲ್ಲ ಮೊಳಕೆ ಉಳಿಸ್ತೀರಾ? ರಾಗಿ ಮತ್ತು ಹೆಸರು ಕಾಳನ್ನ ಮೊಳಕೆ ಬೆರೆಸಿ ಮಾಡ್ತೀರಿ? ಮಾಡೋದು. ಇವನ್ ಮಾತ್ರ ಹಾಗೆ ಬೆರೆಸ್ಬಿಡ್ತಾರೆ. ಮಿಕ್ಕಿರೋದೆಲ್ಲ ಬಾದಾಮಿ, ಪಿಸ್ತಾ ಇದೆಲ್ಲನು ಹಾಗೆ ಬೆರೆಸಿ. ಕಡಲೆ ಅದೆಲ್ಲ ಹಾಗೆ. ದುಡಿಯೋ ಬಂಡವಾಳ ಅಂತಾರಲ್ಲ, ವರ್ಕಿಂಗ್ ಕ್ಯಾಪಿಟಲ್, ಅದನ್ನ ನೀವೇ ಹೊಂದಿಸ್ಕೊಂಡಿದ್ದೀರಾ ನಾವೇ ಕಚ್ಚಾ ಪದಾರ್ಥ ತರೋದಕ್ಕೆ. ಅಂದ್ರೆ ಬೆಲೆನೂ ಸ್ವಲ್ಪ ಕಡಿಮೆ ಇರಬೇಕು, ಗುಣಮಟ್ಟನೂ ಇರಬೇಕು. ಹೌದು ಸರ್. ಅಂತತ್ತೊಂದು ಪುಡಿ ಮಾಡ್ತೀರಾ. ಅಂದ್ರೆ ಬೇಡಿಕೆ ಆಧರಿಸಿನೇ ಮಾಡ್ತೀರಾ? ಯಾರಿಗಾದ್ರೂ ಬೇಕು ಅಂತ ಕೇಳ್ತಿರಲ್ಲ ಅವಾಗಲೇ ಮಾಡ್ತಿರೋ ಅಥವಾ ತಯಾರಿಸಿ ಇಟ್ಕೊಂಡಿರ್ತೀರ? ಬನಾನಾ ಪೌಡರ್ ಆ ಥರ ಮಾಡಿ ಕೊಡ್ತಾ ಇದೀವಿ ಸರ್. ಮಾಡಿ ಇಟ್ಟಿರ್ತೀವಿ, ತುಂಬಾ ಮಾಡಿ ಇಟ್ಟಿರಲ್ಲ. ಈಗ ಸಡನ್ ಆಗಿ ಯಾರು ಬಂದ್ಬಿಟ್ಟು ಇಷ್ಟು ಬೇಕು ಅಂತ ಹೇಳಿದ್ರೆ ಒಂದು 5 kg 6 kg ಅಷ್ಟು ರೆಡಿ ಮಾಡಿ ಇಟ್ಟಿರ್ತೀವಿ. ಯಾಕಂದ್ರೆ ಒಂದೇ ಸಲ ಹಾಕ್ಬಿಟ್ಟು ಒಣಗಿಸ್ಲಿಕ್ಕಾಗಲ್ಲ. ಅದು ಇಷ್ಟು ಕ್ವಾಂಟಿಟಿ ಹಾಕ್ಬಿಟ್ಟು ಒಣಗಿಸ್ಬೇಕು ಅಂತ ಇರುತ್ತೆ. ಆ ಕ್ವಾಂಟಿಟಿ ಬೇಸ್ ಮೇಲೆ ಒಣಗಿಸಿಟ್ಟಿರ್ತೀವಿ. ಅದನ್ನ ಆಗ ನೋಡ್ಬಿಟ್ಟು ಅವ್ರಿಗೆ ಕೊಡ್ತೀವಿ. ಮಾಡಿ ತುಂಬಾ ಇಟ್ಕೊಂಡಿರಲ್ಲ ಬಾಳೆ ಪುಡಿನ. ಉಳಿದವೆಲ್ಲ ಪರವಾಗಿಲ್ಲ. ಉಳಿದವೆಲ್ಲ ತುಂಬಾ ಸ್ಟೋರ್ ಮಾಡಿರಲ್ಲ ಸರ್. ಈಗ ನಮಗೀಗ ಕೆಲವೊಂದು ಕಡೆ ಹೋಗ್ತಾ ಇರೋ ಜಾಗದಲ್ಲಿ 1 ತಿಂಗಳು ಇಷ್ಟು ಬೇಕಾಗುತ್ತೆ, ಮತ್ತೆ ಇಲ್ಲಿ ಅಕ್ಕಪಕ್ಕದವರೆಲ್ಲ ಬಂದು ತಗೊಂಡು ಹೋಗ್ತಾರೆ. ಆಗ ಅವರಿಗೆಲ್ಲ ಬೇಕಾದಷ್ಟು ನೋಡಿಬಿಟ್ಟು ಮಾಡ್ತಾ ಇದೀವಿ. ಇನ್ನು ಮಾರ್ಕೆಟಿಂಗ್ ಜಾಸ್ತಿ ಆದ್ರೆ ನೋಡಿಬಿಟ್ಟು ಮಾಡಬೇಕು ಅಂತ ಅನ್ಕೊಂಡಿದೀವಿ. ಮತ್ತೆ ಎಲ್ಲೆಲ್ಲಿ ಬೇಡಿಕೆ ಬರ್ತಾ ಇದೆ ನಿಮಗೆ ಈ ಬಾಳೆಕಾಯಿ ಪುಡಿಗೆ? ಬಾಳೆಕಾಯಿ ಪೌಡರ್ ಜನಕ್ಕೆ ಅಷ್ಟೊಂದು ಇದು ಗೊತ್ತಿಲ್ಲ, ಮಹತ್ವ ಗೊತ್ತಿಲ್ಲ ಅದ್ರ ಬಗ್ಗೆ. ಸೊ ಅದು ಇನ್ನೂ ಸ್ವಲ್ಪ ಎಲ್ರಿಗೂ ಸ್ವಲ್ಪ ಗೊತ್ತಾಗಿ ಆದ್ಮೇಲೆ ನೋಡ್ಬೇಕು ಸರ್. ಅದು ಅಂದ್ರೆ ಅದು ಆರೋಗ್ಯಕ್ಕೆ ಬಹಳ ಒಳ್ಳೇದು. ಆರೋಗ್ಯಕ್ಕೆ ತುಂಬಾ ಒಳ್ಳೇದು ಸರ್ ಅದು. ಈ ಮೆಣಸಿನಕಾಯಿ ಪುಡಿ ಮತ್ತೆ ಈ ಕೊತ್ತಂಬರಿ ಪುಡಿ, ಅರಿಶಿನ ಪುಡಿ, ಇದಕ್ಕೂ ಬೇಡಿಕೆ ಹೇಗಿದೆ? ಬೇಡಿಕೆ ಇದೆ ಸರ್. ಅಂದ್ರೆ ಎಂತ, ಈಗ ಜನಗಳಿಗೆ ಗೊತ್ತಾಗಿದೆ ಹೊರಗಡೆಯಿಂದ ಹೋಗಿ ತರೋದು ಹೇಗಿರುತ್ತೆ ಅಂತ ಅನ್ನೋದಕ್ಕಿಂತನೂ ನಾವೇ ನಮ್ಮ ಸುತ್ತಮುತ್ತ ಮಾಡೋರು, ಅಂದ್ರೆ ನಮಗೆ ನಂಬಿಕೆ ಇರೋರು ಮಾಡೋರು, ಆ ತರ ಅದೆಲ್ಲ ನೋಡಿಬಿಟ್ಟು ಸ್ವಲ್ಪ ತಗೊಳ್ತಾರೆ ಸರ್. ಈಗ ಒಂದ್ಸರಿ ತಗೊಂಡೋದವ್ರು ಮತ್ತೆ ಬರ್ತಾರೆ ಸರ್. ಎಲ್ಲರೂ ಹೇಳ್ತಾರೆ, ಫೀಡ್ಬ್ಯಾಕ್ ಕೂಡ ಚೆನ್ನಾಗಿದೆ, ಒಳ್ಳೆ ಕ್ವಾಲಿಟಿ, ಮತ್ತೆ ಪ್ರಿಸರ್ವೇಟಿವ್ ಏನು ಹಾಕೋದಿಲ್ಲ. ಕಲರ್ಸ್ ಆಗಿರ್ಬೋದು, ಪ್ರಿಸರ್ವೇಟಿವ್ ಯಾವ್ದು ಹಾಕೋದಿಲ್ಲ. ಅಂದ್ರೆ ನ್ಯಾಚುರಲ್ ಆಗಿದೆ, ನ್ಯಾಚುರಲ್ ಆಗೇ ಕೊಡುವ ಅಂತೇಳಿ. ಹಾಗೆ ಬಾಳೆಕಾಯಿ ಪುಡಿಗೂ ಬೇಡಿಕೆ ಇದೆಯಾ? ಬಾಳೆಕಾಯಿ ಪುಡಿಗೆ ಅದೇ ಸ್ವಲ್ಪ ಬರ್ತಾ ಇದೆ ಸರ್, ಆ ಕಡೆ ಈ ಕಡೆ. ಈ ಸಾಂಬಾರ ಪುಡಿಗಳಿಗೆ ಬೇಡಿಕೆ ಜಾಸ್ತಿ ಇದೆ ಅಂತ. ಆದ್ರೆ ಈಗ ನೀವು ಬ್ರ್ಯಾಂಡಿಂಗ್ ಮಾಡ್ತೀವಿ ಅಂತ ಹೇಳಿದ್ರಿ ಬಾಳೆಕಾಯಿ ಪುಡಿ, ಇದಕ್ಕೂ ಬ್ರ್ಯಾಂಡಿಂಗ್ ಮಾಡ್ತಾ ಇದ್ದೀರಾ? ಹೌದು ಸರ್. ಸಾಂಬಾರ್ ಪುಡಿಗಳಿಗೆ? ಸಾಂಬಾರ್ ಪುಡಿಗೇನು ಇದೆ, ಸೇಮ್ ಕವರ್ಸ್ ಇದೆ. ಉಪಯೋಗಿಸ್ತೀವಿ. ಅಲ್ಲ, ಖರ್ಚು ಸ್ವಲ್ಪ ಹೆಚ್ಚಾಗುತ್ತಲ್ವಾ? ಅದು ಖರ್ಚು ಹೆಚ್ಚಾಗುತ್ತೆ ಸರ್. ನೋಡ್ಬೇಕು ಸರ್, ಇನ್ನು ನೆಕ್ಸ್ಟ್ ಮಾರ್ಕೆಟಿಂಗ್ ಹೆಂಗಾಗುತ್ತೋ ಹಾಗೆ ನೋಡಿ ಮಾಡ್ಕೊಂಡು ಹೋಗೋಣ ಅಂತ. ಯಾಕಂದ್ರೆ ಪ್ಯಾಕಿಂಗ್ನು ಸಾಕಷ್ಟು ಖರ್ಚುನು ಬರುತ್ತೆ. ಹೌದು. ಬಹಳ ಗುಣಮಟ್ಟವಾಗಿರ್ಬೇಕು, ಆಕರ್ಷಕವಾಗಿರ್ಬೇಕು. ಹೌದು ಸರ್. ಅಲ್ವಾ? ಈಗ ಮೆಣಸಿನ ಪುಡಿ ಇದಕ್ಕೆಲ್ಲ ಹೇಗೆ ನೀವು ಬೆಲೆ ನಿಗದಿ ಮಾಡಿದ್ದೀರಾ? ಸರ್ ಮೆಣಸಿನ ಪುಡಿಗೆ 450 ರುಪೀಸ್ ತರ ಕೊಡ್ತಾ ಇದೀವಿ ಸರ್. ಎಷ್ಟು ಗ್ರಾಮ್ಗೆ? ಕೆಜಿಗೆ 450 ರೂಪಾಯಿ. ಅದೇ ಕೊತ್ತಂಬರಿ ಪುಡಿಗೆ? ಕೊತ್ತಂಬರಿಗೆ 320 ರುಪೀಸ್ ಇದೆ ಸರ್, ಕೆಜಿಗೆ. ಅರಿಶಿನ ಪುಡಿಗಾದ್ರೆ? ಅರಿಶಿನ ಪುಡಿ 400 ಇದೆ. 400. ಖರ್ಚು ವೆಚ್ಚಕ್ಕೆ ಹೋಲಿಸಿದ್ರೆ ಹೇಗೆ ಅನ್ಸುತ್ತಮ್ಮ ಇದು, ಈ ಸಾಂಬಾರ ಪುಡಿ ಮಾಡುವಂಥದ್ದು? ಸರ್ ಖರ್ಚು ಅಂತ ಅನ್ನೋದಕ್ಕಿಂತಲೂ ಮಾಡ್ತಾ ಇರೋದು ಫುಡ್ ಪ್ರೊಡಕ್ಷನ್. ಅದು ಕೊಡೋದನ್ನ ಒಳ್ಳೆ ರೀತಿಲಿ ಕೊಡುವ ಅಂತೇಳಿ ಒಂದು ಉದ್ದೇಶ. ನಿಮಗೆ ಗುಣಮಟ್ಟ ಕೊಡಬೇಕು ಅನ್ನೋದು ಬಹಳ ಮುಖ್ಯ. ಹೌದು ಸರ್. ಅಲ್ಲ, ಆದ್ರೂ ನಿಮಗೂ ಸ್ವಲ್ಪ ಲಾಭ ಬೇಕಲ್ಲ? ಅದೇ ಸರ್, ಈಗ ಕಂಪೇರ್ ಮಾಡಿದ್ರೆ ಒಂದು 15 to 10% ಅರೌಂಡ್ ಬರ್ಬೋದು ಅಂತ ಅನ್ಸುತ್ತೆ ಸರ್. 10 to 15%. ಸಾಲ ತಗೊಂಡಿದ್ದೀರಾ, ಬಡ್ಡಿ ಕಟ್ಟಬೇಕು, ಅದಕ್ಕೆಲ್ಲ ಸಾಕಾಗುತ್ತಾ? ಅದೇ ಸರ್, ಮಾರ್ಕೆಟಿಂಗ್ ಚೆನ್ನಾಗಾದ್ರೆ ಮಾಡ್ಬೋದು ಅಂತ ಒಂದು ಉದ್ದೇಶ. ಮೇನ್ ಆಗಿ ಈಗ ಒಳ್ಳೆ ರೀತಿಲಿ ಮಾರ್ಕೆಟಿಂಗ್ ಆದ್ರೆ ಸಾಕು ಸರ್. ತುಂಬಾ ಲಾಭ ತಗೊಂಡು ಇನ್ನೇನೋ ಮಾಡ್ಬೇಕು ಅಂತ ಅನ್ನೋದಕ್ಕಿಂತಲೂ ಒಳ್ಳೆ ಕ್ವಾಲಿಟಿ ಫುಡ್ ಕೊಟ್ಟು 4 ಜನ ತಿಂದು ಚೆನ್ನಾಗಿದೆ ಅಂತ ಹೇಳ್ಬೇಕು, ಮತ್ತೆ ಬರಬೇಕು ವಾಪಸ್. ಹೌದು ಸರ್. ಆ ಥರ ಇದ್ರೆ ಮಾರ್ಕೆಟಿಂಗ್ ಎಲ್ಲ ಆದ್ರೆ ಸಾಕಾಗ್ತದೆ ಸರ್. ಈಗ ನೀವು ಮತ್ತೆ ನಿಮ್ಮ ಮನೆಯವರು ಇಬ್ಬರೇ ಮಾಡ್ತಾ ಇದ್ದಾರೆ? ಇಬ್ಬರೇ ಮಾಡ್ತಿರೋದು ಸರ್. ಅವರು ಮುಖ್ಯವಾಗಿ ಮಾರ್ಕೆಟಿಂಗು ಮತ್ತೆ ಕಚ್ಚಾ ಪದಾರ್ಥಗಳನ್ನ ತರೋದು ಅವ್ರು ಮಾಡ್ತಾರೆ. ನೀವು ಉಳಿದಿದ್ದನ್ನ ಮಾಡ್ಕೊಳ್ತೀರಾ? ಅದೇ ಪುಡಿ ಮಾಡೋದು, ಪೌಡರ್ ಮಾಡೋದು ಅವ್ರು ಮಾಡ್ತಾರೆ ಸರ್ ಒಂದೊಂದ್ಸಲ. ಅಂದ್ರೆ ಈಗ ಮೆಣಸು ಪುಡಿ ಎಲ್ಲ ನನಗಂತೂ ಆಗಲ್ಲ. ಸೊ ಹಾಗೆ ಮೆಣಸು ಪೌಡರ್ ಅದು ಇದೆಲ್ಲ ಅವ್ರು ಎಲ್ಲದಕ್ಕೂ ಹೆಲ್ಪ್ ಮಾಡ್ತಾರೆ. ಅವರ ಒಂದು ಸಹಕಾರ ಚೆನ್ನಾಗಿದೆ. ಹೌದು ಸರ್. ತೃಪ್ತಿ ಕೊಟ್ಟಿದೆಯಾ ಇದು ಈ ಕೆಲಸ? ಹಾ ಸರ್, ಖುಷಿ ಇದೆ. ಖುಷಿ ಇದೆ. ಅಂದ್ರೆ ಎಲ್ಲದಕ್ಕಿಂತ ಈಗ ತಗೊಂಡೋಗಿರೋರು ಫೀಡ್ಬ್ಯಾಕ್ ಕೊಡ್ತಾರಲ್ಲ ಸರ್, ಚೆನ್ನಾಗಿದೆ ಐಟಮ್ ಅಂತ, ಆಗ ಎಲ್ಲದಕ್ಕಿಂತ ಖುಷಿ ಆಗುತ್ತೆ ಸರ್. ಆಕ್ಚುಲಿ ಮಾಡಿದ್ಗೂ ಸಾರ್ಥಕ ಆಯ್ತು ಸರ್. ಲಾಭ ಪರವಾಗಿಲ್ಲ ಅನ್ಸುತ್ತೆ ಸರ್, ನೋಡ್ಬೇಕು. ಖರ್ಚು ವೆಚ್ಚಕ್ಕೆ ಹೋಲಿಸಿದ್ರೆ ಸಾಧಾರಣ ನಡೀತಾ ಇದೆ, ಆಗುತ್ತೆ ಅಂತ ಅನ್ಸುತ್ತೆ. ಇನ್ನು ಜಾಸ್ತಿ ಮಾಡಬೇಕು, ಜಾಸ್ತಿ ಪ್ರಮಾಣದಲ್ಲಿ ತಯಾರು ಮಾಡ್ಕೋಬೇಕು ಅಂತ ಏನು ಯೋಜನೆ ಇದೆಯಾ? ಇದೆ ಸರ್, ತುಂಬಾ ಇದೆ. ಇನ್ನು ಜಾಸ್ತಿ ಮಾಡ್ಬೇಕು ಅನ್ಕೊಂಡಿದೀವಿ, ಮತ್ತೆ ತುಂಬಾ ಕಡೆ ಕೊಡ್ಬೇಕು ಅಂತ ಅನ್ಕೊಂಡಿದೀವಿ. ಹಾಗೆಲ್ಲ ಮಾರ್ಕೆಟಿಂಗ್ ಬಗ್ಗೆ ಎಲ್ಲ ಸ್ವಲ್ಪ ಅಂದ್ರೆ ಅದನ್ನು ಮಾಡೋದಕ್ಕೆ ಜಾಗ ಬೇಕಾಗತ್ತೆ.
ಮತ್ತು ಕೆಲಸಗಾರರು ಬೇಕಾಗುತ್ತೆ. ಜಾಗ ಇದೆ ಸರ್, ನಾವು ಸಪ್ರೇಟ್ ಆಗಿ ಇಕ್ವಿಪ್ಮೆಂಟ್ಸ್ ಎಲ್ಲ ಇದೆ, ಅದಕ್ಕೆ ಸಪ್ರೇಟ್ ಪ್ಲೇಸ್ ಇದೆ, ಪೌಡರ್ ಮಾಡಲಿಕ್ಕೆ, ಒಣಗಿಸ್ಲಿಕ್ಕೆ, ಅದಕ್ಕೆಲ್ಲ ಸಪ್ರೇಟ್ ಆಗಿ ಇದೆ, ಸಾಕಷ್ಟು ಜಾಗ ಇದೆ. ಅದು ಕೆಲಸಗಾರರನ್ನ ನೋಡ್ಕೋಬೇಕಾಗತ್ತೆ. ಹೌದು ಸರ್. ಅವರಿಗೆಲ್ಲ ತರಬೇತಿ ಕೊಡಬೇಕು. ನಾವೇ ಜೊತೆ ನಿಲ್ತೀವಲ್ಲ ಸರ್, ಜೊತೆ ನಿಂತು ಹೇಳಿಕೊಟ್ಟಾಗ ಆಗ್ತದೆ. ಈಗ ಇದನ್ನು ಬೇರೆಯವರು ಮಾಡಬೇಕು ಅಂದರೆ ಏನು ತರಬೇತಿ ಏನಾದರೂ ತಗೊಂಡ್ರೆ ಒಳ್ಳೇದು ಅಂತೀರಾ? ಒಳ್ಳೇದು ಸರ್. ಅದು ಈಗ ಪರವಾಗಿಲ್ಲ ಅನ್ಸುತ್ತಾ, ಮುಂದುವರ್ಸ್ಕೊಂಡು ಹೋಗ್ಬೋದು ಅಂತ? ಮುಂದುವರಿಸ್ಬೋದು ಸರ್, ಆದರೆ ಸ್ವಲ್ಪ ಮಟ್ಟಿಗೆ ಆದರೂ ಲಾಭ ಬೇಕಾಗುತ್ತೆ. EMI ಕಟ್ಟಬೇಕಾಗತ್ತಲ್ಲ, ಅದನ್ನ ಕಟ್ಟೋದಕ್ಕೆ ಸಾಕಾಗ್ತಾ ಇದೆಯಾ? ಈಗ EMI ಕಟ್ಟಲಿಕ್ಕಿರೋಷ್ಟು ಆಗ್ತಾ ಇದೆ ಸರ್. ಆಗ್ತಾ ಇದೆ ಅಲ್ಲ? ನಿಮಗೆ ಸಬ್ಸಿಡಿ ಒಂದು ಬರಬೇಕು, ಸಬ್ಸಿಡಿ PMFME ಯೋಜನೆಯಿಂದ. ಅದು ಬಂತು ಅಂದರೆ ನಿಮಗೆ ಇನ್ನೂ ಸಾಲದ ಹೊರೆ ಸ್ವಲ್ಪ ಕಡಿಮೆ ಆಗುತ್ತೆ, EMI ಕಟ್ಟೋದು. ನಿಮ್ಮ ಮನೆಯವರು ಏನಂತಾರೆ? ಅವ್ರ ಜೊತೆ ನಿಲ್ತಾರೆ ಸರ್ ಎಲ್ಲದಕ್ಕೂ. ಸಹಕಾರ ಚೆನ್ನಾಗಿದೆ, ಒಟ್ಟಾರೆ ತೃಪ್ತಿ ಕೊಟ್ಟಿದೆ, ಲಾಭನೂ ಕೊಡ್ತಾ ಇದೆ. ಯಾರಾದರೂ ಮಾಡಬೇಕು ಅಂತ ಬಂದರೆ ಏನು ಹೇಳಕ್ಕೆ ಬಯಸ್ತಾರೆ ಲಾವಣ್ಯ ಅವರು? ಮಾಡ್ಬೋದು ಸರ್. ಈಗ ಎಲ್ಲ ಒಂದು ವ್ಯವಹಾರದಲ್ಲೂ ಗುಡ್ ಆ್ಯಂಡ್ ಬ್ಯಾಡ್ ಇರುತ್ತೆ. ಹೌದೌದು. ನಾವು ಯಾವ್ದು ಸೆಲೆಕ್ಟ್ ಮಾಡ್ಕೊಳ್ತೀವಿ ಅಂತ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ನಾವು ಜನಗಳಿಗೆ ಒಳ್ಳೆ ರೀತಿಯೇ ಕೊಡಬೇಕು. ಒಂದು ಬೇರೆ ಯಾವುದೋ ಬಿಸ್ನೆಸ್ ಆದರೆ ಪರವಾಗಿಲ್ಲ ಸರ್, ಫುಡ್ ಆಗಿರೋದಕ್ಕೆ ಒಳ್ಳೆ ಕ್ವಾಲಿಟಿದೇ ಕೊಡ್ಬೇಕು ಸರ್. ಯಾಕಂದ್ರೆ ಡೈಲಿ ತಗೊಳ್ಳೋಂಥ ಫುಡ್ಸ್ ಎಲ್ಲಾನು, ಚಿಲ್ಲಿ ಪೌಡರ್, ಕೊರಿಯಂಡರ್ ಪೌಡರ್ ಎಲ್ಲಾನು ಡೈಲಿ ತಗೊಳ್ಳೋಂಥ ಫುಡ್ಸ್ ಆಗಿರೋದಕ್ಕೆ ಒಳ್ಳೆ ಕ್ವಾಲಿಟಿ ಕೊಡಬೇಕು. ಕೊಟ್ಟರೆ ಒಳ್ಳೆ ನಂಬಿಕೆ ಉಳಿಯುತ್ತೆ, ಬೇಡಿಕೆನೂ ಇರುತ್ತೆ. ಬೇಡಿಕೆ ಇರುತ್ತೆ. ಮತ್ತೆ ಇನ್ನೊಂದ್ರೆ ನಮಗೆ ಒಂದು ಇರುತ್ತಲ್ಲ ಸರ್, ನಾವು ಒಂದು ಒಳ್ಳೆ ಫುಡ್ ಕೊಟ್ಟಿದ್ದೀವಿ ಅಂತ ತೃಪ್ತಿ ಇರುತ್ತೆ. ಅದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಸರ್. ನಾವು ಹಿಂಗೋ ಮಾಡಿ ದುಡ್ಡು ಮಾಡಬೇಕು ಅಂತ ಅನ್ನೋದಕ್ಕಿಂತನೂ ಮಾಡೋದನ್ನ ಚೆನ್ನಾಗಿರೋದಾಗೆ ಮಾಡಿಬಿಟ್ಟು ಟೆನ್ಷನ್. ಆತ್ಮೀಯ ಶ್ರೋತೃಗಳೇ, ತಮಗೆ ಲಾವಣ್ಯ ರೈ ಅವರನ್ನು ಸಂಪರ್ಕಿಸಿ ಅವರ ಆಹಾರ ಸಂಸ್ಕರಣಾ ಅನುಭವಗಳನ್ನು ಇನ್ನೂ ಹೆಚ್ಚು ವಿವರವಾಗಿ ತಿಳ್ಕೋಬೇಕು ಅಂದರೆ ಅವರ ಮೊಬೈಲ್ ದೂರವಾಣಿ ಸಂಖ್ಯೆ 9448785874. ದೂರವಾಣಿ ಸಂಖ್ಯೆಯನ್ನು ಮತ್ತೊಮ್ಮೆ ಕೇಳಿ, 9448785874. ತುಂಬ ಸಂತೋಷ ಲಾವಣ್ಯ ಅವರೇ, ತಾವು ಈ ಆಹಾರ ಸಂಸ್ಕರಣಾ ಉದ್ದಿಮೆಗೆ ಕೈ ಹಾಕಿದ್ದೀರಾ. ಪ್ರಾರಂಭದಲ್ಲಿ ಸಣ್ಣ ಪ್ರಮಾಣದಲ್ಲಿ ಈಗ ಇದನ್ನು ಪ್ರಾರಂಭಿಸಿ ಮುಂದುವರಿತಾ ಇದ್ದೀರಾ. ಮತ್ತು ಈ ಪ್ರಧಾನಮಂತ್ರಿ ಕಿರು ಆಹಾರ ಸಂಸ್ಕರಣಾ ಘಟಕಗಳ ಔಪಚಾರೀಕರಣ ಯೋಜನೆಯ ಲಾಭವನ್ನು ಕೂಡ ತಾವು ಪಡ್ಕೊಳ್ತಾ ಇದ್ದೀರಾ. ನಿಮ್ಮ ಈ ಒಂದು ಆಹಾರ ಸಂಸ್ಕರಣಾ ಉದ್ದಿಮೆ ಇನ್ನೂ ಚೆನ್ನಾಗಿ ಬೆಳೀಲಿ, ಕೆಲವ್ರಿಗಾದ್ರೂ ಇದರಿಂದ ಉದ್ಯೋಗ ಸಿಗಲಿ ಮುಂದಿನ ದಿನಗಳಲ್ಲಿ, ಮತ್ತು ವಿಶೇಷವಾಗಿ ನಮ್ಮ ಗ್ರಾಹಕರಿಗೆ ಒಳ್ಳೆಯ ಆಹಾರ ಉತ್ಪನ್ನಗಳು ಸಿಗಲಿ ಎನ್ನುವಂಥ ಒಂದು ಆಶಯದೊಂದಿಗೆ ನಮ್ಮ ಸಂದರ್ಶನವನ್ನು ಮುಗಿಸೋಣ. ತಾವು ನಮ್ಮ ಆಕಾಶವಾಣಿ ಸ್ಟುಡಿಯೋಕ್ಕೆ ಆಗಮಿಸಿ ಮಾಹಿತಿಯನ್ನು ಮಾಡಿಕೊಟ್ಟಿದ್ದಕ್ಕೆ ತುಂಬ ಧನ್ಯವಾದಗಳು. ಧನ್ಯವಾದಗಳು ಸರ್. ನಮಸ್ಕಾರ. ನಮಸ್ತೆ. ಇವರನ್ನು ಸಂದರ್ಶಿಸಿದವರು PM ಜಗದೀಶ್. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಸಿಗುವುದು ಪೆನ್ಷನ್ನ ಆಸರೆಯು ಆಗದು ನಿರಾಸರೆ ಇನ್ನು ಸಿಗುವುದು ಸಂತಸದ ಕ್ಷಣವು ಕಳೆಯುವುದು ಸುಖದಿಂದ ವೃದ್ಧಾಪ್ಯ ರಕ್ಷಿತ ಆಗುವ ಅನ್ನದಾತ ಸುರಕ್ಷಿತ ಆಗುವ ಅನ್ನದಾತ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55ರಿಂದ 200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18ರಿಂದ 40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ, ಪೆನ್ಷನ್ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಇದುವರೆಗೆ ಕಿಸಾನ್ ವಾಣಿ ಕೇಳಿದಿರಿ. ಕಾರ್ಯಕ್ರಮವನ್ನು ಪ್ರಾಯೋಜಿಸಿದವರು ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯ, ಭಾರತ ಸರ್ಕಾರ. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು. ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ.